ಅಂತಾರಾಷ್ಟ್ರೀಯ ಖ್ಯಾತಿಯ ಯುವ ಮೆರಿಡಿನ್ ಹಾಲ್ನ ಉದ್ಯಮವನ್ನು ನಡೆಸ್ತಾ ಇರುವಂತಹ ಉದಯ್ ಕುಮಾರ್ ಶೆಟ್ಟಿ ಮತ್ತು ವಿನಯ್ ಕುಮಾರ್ ಶೆಟ್ಟಿ ಅವರು ನಮ್ಮ ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಅಮ್ಮ ರವಿಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಬಹುಶಃ ನ್ಯಾಕ್ ಕಮಿಟಿ ಶ್ರೀ ಶಾರದಾ ಕಾಲೇಜ್ ಬಸ್ರೂಡಿಗೆ ಬರುವಾಗ ಅಲ್ಲಿ ಪಂಜಾಬಿನವರಿದ್ದರು, ಅರುಣಾಚಲ ಪ್ರದೇಶದವರಿದ್ದರು, ಬೇರೆ ಬೇರೆ ಕಡೆಯವರಿದ್ದರು, ಕುರುಕ್ಷೇತ್ರ ಯೂನಿವರ್ಸಿಟಿಯವರಿದ್ದರು. ಅವರ ಮೊದಲ ಆಯ್ಕೆ ಯುವ ಮೆರಿಡಿಯನ್ ಆಗಿತ್ತು ಎನ್ನುವುದನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯ ಈ ಹಾಲ್ನ ಉದ್ಯಮವನ್ನು ನಡೆಸ್ತಾ ಇರುವವರು ಉದಯ್ ಕುಮಾರ್ ಶೆಟ್ಟಿ ಮತ್ತು ವಿನಯ್ ಕುಮಾರ್ ಶೆಟ್ಟಿ ಅವರಿಗೆ ಧನ್ಯವಾದವನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗ ನಾವು ಮಾತನ್ನ ಕೇಳಲಿಕ್ಕಿರೋದು 8 ಬಾರಿ ಅಂದರೆ ಬರಬ್ಬರಿ 40 ವರ್ಷಗಳ ಕಾಲ ಬೆಳಪು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ, ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ, ಬೆಳಪು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅಬ್ದುಲ್ ಕಲಾಂರಿಂದ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡವರು, ಹಾಗೆ ಗ್ರಾಮ ಪಂಚಾಯತ್ ಒಕ್ಕೂಟದ ಅಧ್ಯಕ್ಷರು ಆಗಿರುವ ಬೆಳಪು ದೇವಿಪ್ರಸಾದ್ ಶೆಟ್ಟಿಯವರ ಮಾತನ್ನ ನಾವಿದೀಗ ಕೇಳುವವರಿದ್ದೀವಿ. ಬಹಳ ಅದ್ಧೂರಿಯಾಗಿ ಈ ದಿನ ಕುಂದಾಪುರದ ಈ ಪರಿಸರದಲ್ಲಿ ಅಗ್ನಿ ಟಿವಿ ಎಂಬ ಹೆಸರಿನೊಂದಿಗೆ ಕುಂದಾಪುರವನ್ನು ಕೇಂದ್ರವನ್ನಾಗಿರಿಸಿಕೊಂಡು ಈ ಕರಾವಳಿ ಕನ್ನಡದ ಕಂಪನ್ನು ಪ್ರಪಂಚದಾದ್ಯಂತ ಬಿತ್ತರಿಸಲು ಅಣಿಯಾಗಿರುವಂಥ ಈ ಅಗ್ನಿ ಟಿವಿಯನ್ನು ಉದ್ಘಾಟನೆ ಮಾಡಿ ಈಗಾಗಲೇ ನಿರ್ಗಮಿಸಿದಂಥ ನಮ್ಮೆಲ್ಲರ ಪರಮಪೂಜ್ಯರಾದಂಥ ಶ್ರೀ 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 ಸ್ವಾಮೀಜಿಯವರ ಪಾದಾವಿರಂದಕ್ಕೆ ವಂದಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಅಗ್ನಿ ಟಿವಿಯ ಎಲ್ಲ ಅಭಿಮಾನಿಗಳೇ, ಬಂಧುಗಳೇ, ವಿಶೇಷವಾಗಿ ಇಂದಿನ ಯುಗ ಬಹಳ ವೇಗವಾಗಿ ಮುನ್ನುಗ್ಗುತ್ತಿರುವಂಥ ಆಧುನಿಕವಾದಂಥ ತಂತ್ರಜ್ಞಾನದಲ್ಲಿ ಮುನ್ನಡಿ ಇಟ್ಕೊಂಡು ಅಭಿವೃದ್ಧಿಯನ್ನೇ ಮುಂಚೂಣಿಯಲ್ಲಿ ಇಟ್ಕೊಂಡು ನಡೆಯುತ್ತಿರುವಂಥ ಒಂದು ಯುಗ. ಈಗಾಗಲೇ ಅನೇಕರು ಮಾಧ್ಯಮದ ವಿಚಾರದ ಬಗ್ಗೆ ಭಾಳ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಹಿಂದೆ ಯಾವ ರೀತಿ ಇತ್ತು, ಈಗ ಕಾಲ ಯಾವ ರೀತಿ ಬದಲಾಗಿದೆ. ಹಿಂದೆ ಯಾವುದೇ ಮನೆಯಲ್ಲಿ ಟಿ ವಿ ಅಥವಾ ಪೇಪರ್ ಓದುವಂಥ ಪರಿಜ್ಞಾನ ಕೂಡ ಇರಲಿಲ್ಲ. ನಾವು ಇನ್ನೊಬ್ಬರಿಂದ ಕೇಳಿ ತಿಳ್ಕೊಳ್ಳುವಂಥ ಕಾಲ ಇತ್ತು. ಕಾಲ ಬದಲಾಗ್ತಾ ಇದೆ. ಇಡೀ ಪ್ರಪಂಚವನ್ನೇ ಒಂದು ಕ್ಷಣದಲ್ಲಿ ನೋಡುವಂಥ ಕಾಲ ಸನ್ನಿಹಿತ ಆಗಿದೆ. ಪ್ರಪಂಚದ ಯಾವ ಮೂಲೆಯಲ್ಲಿ ಏನು ನಡೆದಿದೆ ಎಂಬುದನ್ನು ಕೂಡ ನಾವು ಈಗ ಕ್ಷಣದಲ್ಲಿ ಕಾಣುವಂಥ ವ್ಯವಸ್ಥೆಯನ್ನು ನಮ್ಮ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ದೇಶ ಭಾಳ ಸವಿಸ್ತಾರವಾದಂಥ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಂಥ ರಾಷ್ಟ್ರ ಆಗಿದ್ದು, ನಮ್ಮ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗಾಗಲೇ ಹೇಳಿದಾಗೆ ರಾಜ್ಯಾಂಗ, ಕಾರ್ಯಾಂಗ, ಶಾಸಕಾಂಗ ಯಾವ ರೀತಿ ಕಾರ್ಯಾಚರಿಸ್ತಾ ಇದೆ, ಅದನ್ನೆಲ್ಲ ಜಾಗೃತಿಯನ್ನು ಮಾಡುವ ಉದ್ದೇಶದೊಂದಿಗೆ ಈ ಎಲ್ಲ 3 ಅಂಗಗಳಿಂದಲೂ ಕೂಡ ಮಿಗಿಲಾಗಿ ಪತ್ರಿಕಾ ರಂಗ ಈಗ ಕೆಲಸ ಮಾಡ್ತಾ ಇದೆ. ಎಲ್ಲಿ ಯಾರು ಕಾಲು ಜಾರುವಂಥ ವ್ಯವಸ್ಥೆ ಇದೆ, ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಎಲ್ಲಿ ಸಮಾಜ ಘಾತಕ ಶಕ್ತಿಗಳ ಕೆಲಸ ಆಗ್ತಾ ಇದೆ, ಅಲ್ಲಿ ಅವರನ್ನು ಜಾಗೃತಿ ಮಾಡುವಂಥ, ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸುವಂಥ, ನಮ್ಮನ್ನಾಳುವಂಥ ಜನಪ್ರತಿನಿಧಿಗಳಿಗೆ ಕ್ಷಣ ಕ್ಷಣದಲ್ಲೂ ಅವರನ್ನು ಎಚ್ಚರಿಸುವಂಥ ಕೆಲಸವನ್ನು ಏನಾದರೂ ಈಗ ಮಾಡ್ತಿದ್ದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ರಂಗ ಮಾತ್ರ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಭಾಳ ಅತ್ಯಂತ ಧನ್ಯತೆಯಿಂದ ಹೇಳಬೇಕಾಗ್ತದೆ. ಈ ನಮ್ಮ ಇವತ್ತಿನ ಇಂದು ಉದ್ಘಾಟನೆಗೊಂಡಂಥ ಅಗ್ನಿ ಟಿ ವಿ ಹೆಸರೇ ಹೇಳುವ ರೀತಿಯಲ್ಲಿ ಅಗ್ನಿ. ನಮ್ಮ ಹಿರಿಯರು ಮಹರ್ಷಿಗಳು ಅಗ್ನಿಯನ್ನು
ಯಾವ ರೀತಿ ಕೆಲವರು ಹೇಳ್ತಾರೆ ಅಗ್ನಿ ಅಂತ ಹೇಳಿದರೆ ಅದು ಬೆಂಕಿ, ಬೆಂಕಿಯೊಂದಿಗೆ ಸರಸ ಆಡಬೇಡಿ ಎಂಬುದನ್ನು ನಾವು ಕೇಳಿದ್ದೇವೆ. ಆದರೆ ಅದೇ ಬೆಂಕಿಯನ್ನು ಪ್ರೀತಿ ಮಾಡಿದರೆ ನಮಗೆ ನಮ್ಮ ಜೀವನದಲ್ಲಿ ನಾವು ದಿನನಿತ್ಯ ಉಪಯೋಗಿಸುವಂಥ ಒಂದು ವಸ್ತು ಅಂತ ಇದ್ದರೆ ಅದು ಬೆಂಕಿ. ನಮ್ಮ ಜೀವನದ ಚಕ್ರ ಸಾಗಬೇಕಾಗಿದ್ದರೆ ಬೆಂಕಿ ಬೇಕೇ ಬೇಕು. ಬೆಂಕಿ ಇಲ್ಲದಿದ್ದರೆ ಯಾವುದೇ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ಬೆಂಕಿ ವಿಕೋಪಕ್ಕೆ ಹೋದಾಗ ನಮ್ಮನ್ನು ಸುಡುವಂಥ, ಪ್ರಪಂಚವನ್ನೇ ಸುಡುವಂಥ ಕೆಲಸ ಆಗ್ತದೆ. ಆದ್ದರಿಂದ ಈ ದಿನ ಬಹಳ ಸುಂದರವಾದಂಥ ಈ ಒಂದು ಸುದ್ದಿವಾಹಿನಿಗೆ ಏನು ಹೆಸರಿಡಬೇಕು, ಯಾರು ಇದನ್ನು ಆಯ್ಕೆ ಮಾಡಿದ್ದಾರೆ ಅವರನ್ನು ನಾವು ಗೌರವಿಸಬೇಕಾಗಿದೆ. ಈ ಕ್ಷಣದಲ್ಲಿ ನಮ್ಮ ಅಮ್ಮ ರವಿಯವರು ಬಹಳ ನಮಗೆ ಆತ್ಮೀಯರಾಗಿದ್ದರು. ಪೇಜಾವರ ಸ್ವಾಮೀಜಿಗಳ ಶಿಷ್ಯರಾಗಿದ್ದುಕೊಂಡು ಬಹಳಷ್ಟು ಕೆಲಸಗಳನ್ನು ಮಾಡಿದವರು. ಅವರ ಎಲ್ಲ ನಿರ್ದೇಶಕ ವೃಂದದವರು ಸೇರಿ ಈ ಅಗ್ನಿ ಅಂತ ಹೆಸರಿಡುವ ಮೂಲ ಉದ್ದೇಶ ಇದು ಅಗ್ನಿ ಆಗಲೇ ಇರಲಿ, ಮೃದುವಾಗಿ ಕೂಡ ಇರಲಿ. ಅದರೊಂದಿಗೆ ಎಲ್ಲಿ ಭ್ರಷ್ಟಾಚಾರ ನಡೀತದೆ, ಎಲ್ಲಿ ಸಮಾಜದಲ್ಲಿ ಕಟ್ಟಕಡೆಯ ಜನರಿಗೆ ಅನ್ಯಾಯ ಆಗ್ತದೆ, ಅದರ ವಿರುದ್ಧ ಹೋರಾಟ ಮಾಡುವಂಥ ಒಂದು ಚಾನೆಲ್ ಆಗಿ ಮೂಡಿ ಬರಲಿ. ಜನಪ್ರತಿನಿಧಿಗಳನ್ನು, ಅಧಿಕಾರಿಗಳನ್ನು ಜಾಗೃತಿ ಮಾಡುವಂಥ ಚಾನೆಲ್ ಆಗಲಿ. ಎಲ್ಲ ಬಡ ಜನರಿಗೆ ಎಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ಎಲ್ಲಿ ಅನೇಕ ಅಬಲರಿದ್ದಾರೆ, ಅನೇಕರು ಇನ್ನಷ್ಟು ತುಳಿತಕ್ಕೊಳಗಾದಂಥ ಜನಾಂಗ ಇದೆ, ಅಂಥವರಿಗೆ ಶಕ್ತಿ ತುಂಬುವಂಥ ಕೆಲಸ ಈ ಚಾನಲ್ ಮೂಲಕ ಆಗಲಿ. ಎಲ್ಲ ಸಮಾಜವನ್ನು ಒಂದು ಮಾಡುವಂಥ, ಒಡೆದ ಹೃದಯವನ್ನು ಒಂದು ಮಾಡುವಂಥ ಕೆಲಸ ಈ ಚಾನಲ್ ಮೂಲಕ ಆಗಲಿ. ನಮ್ಮ ದೇಶದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯುವಂಥ, ಕುಂದಾಪುರದ ಮೂಲಕ ಇಡೀ ರಾಜ್ಯಕ್ಕೆ ಒಂದು ಬೆಳಕು ಚೆಲ್ಲುವಂಥ ಕೆಲಸವನ್ನು ಅಗ್ನಿ ಟಿವಿಯ ಮೂಲಕ ನಿರಂತರವಾಗಿ ಮಾಡುವಂಥ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಾರೆ. ಈ ಅಗ್ನಿ ಟಿವಿಯ ತಂಡ ನಿರಂತರವಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ, ಸಮಾಜಕ್ಕೆ ಇನ್ನಷ್ಟು ಒಳ್ಳೆಯ ಯುವಕ ಸ್ಫೂರ್ತಿಗಳಿಗೆ ಅವಕಾಶ ಮಾಡಿಕೊಡುವಂಥ, ಯುವ ಜನಾಂಗಕ್ಕೆ ಆದರ್ಶವನ್ನು ಕೊಡುವಂಥ ವ್ಯವಸ್ಥೆಯನ್ನು ಈ ಚಾನಲ್ ಮೂಲಕ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ತಮ್ಗೆಲ್ಲರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಕ್ತಾಯ ಮಾಡ್ತೀನಿ. ಸಾಮಾಜಿಕ ಕಳಕಳಿಯಿರುವ ಒಳ್ಳೆಯ ಒಬ್ಬ ರಾಜಕಾರಣಿಯಾಗಿ ಈ ಮಾಧ್ಯಮ ಅನ್ನುವಂಥದ್ದು ಸಾಮಾಜಿಕ ಕಳಕಳಿಯ ನೆಲೆಯಲ್ಲಿ ಸಾಗಲಿ ಎನ್ನುವಂತಹ ಮಾತನ್ನು ಹೇಳ್ತಾ ಒಂದಷ್ಟು ಯುವ ಪತ್ರಕರ್ತರನ್ನು ಹುಟ್ಟಾಕುವಂಥ ಕೆಲಸವನ್ನು ಮಾಡಲಿ ಅಂತ ಹೇಳಿದ್ದಾರೆ. ಸರ್ ದೇವಿಪ್ರಸಾದ್ ಶೆಟ್ಟಿಯವರಿಗೆ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ನಮ್ಮ ಈ ಕಾರ್ಯಕ್ರಮದಿಂದ ನಿರ್ಗಮಿಸುವವರಿದ್ದಾರೆ ರೆವರೆಂಡ್ ಫಾದರ್ ಅನಿಲ್ ಡಿಸೋಜಾ, ಹೋಲಿ ರೋಜರಿ ಚರ್ಚ್ ಕುಂದಾಪುರ. ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇರುವ ಗುರುಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇರುವ ದೇವಿಪ್ರಸಾದ್ ಶೆಟ್ಟಿ ಬೆಳಪು, ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಅಗ್ನಿವಾಹಿನಿಯ ಈ ಕಾರ್ಯಕ್ರಮಕ್ಕೆ ನೆರೆದಿರುವಂತಹ ಸಾವಿರಾರು ಪ್ರೇಕ್ಷಕರಿಗೆ ಸ್ವಾಗತವನ್ನ ಮತ್ತೊಮ್ಮೆ ತಿಳಿಸ್ತಾ, ನಿಂತಿರುವಂತಹ ಎಲ್ಲ ಪ್ರೇಕ್ಷಕರು ಆಸೀನರಾಗಿ ಅಗ್ನಿವಾಹಿನಿಗೆ ಆಶೀರ್ವಾದವನ್ನ ಮಾಡಬೇಕು. ನೀವು ನಿಂತು ಕಾರ್ಯಕ್ರಮ ನೋಡಿದರೆ ನಮ್ಮ ಅಗ್ನಿವಾಹಿನಿಗೆ ಆಶೀರ್ವಾದ ಮಾಡಿದಂತಾಗುವುದಿಲ್ಲ. ದಯವಿಟ್ಟು ಎಲ್ಲ ಆಸನವನ್ನು ಸ್ವೀಕರಿಸುವ ಮೂಲಕ ನಮಗೆ ಆಶೀರ್ವದಿಸಬೇಕು. ಅಗ್ನಿವಾಹಿನಿ ಕುಂದಾಪುರ ಜನತೆಯ ಕಣ್ಣಿನ ಕನಸಾಗಿ ಅದೆಷ್ಟೋ ದಿನಗಳ ಹಿಂದೆ ಚಿಗುರಿತ್ತು. ಇದೀಗ ಸಾಕ್ಷಾತ್ಕಾರವನ್ನು ಕಂಡುಕೊಂಡ ಅಗ್ನಿವಾಹಿನಿಯ ಉದ್ಘಾಟನಾ ಸಮಾರಂಭದಲ್ಲಿ ನೀವೆಲ್ಲರೂ ಬಂದು ನಮ್ಮನ್ನು ಹರಿಸ್ತಾ ಇದ್ದೀರಾ. ಪ್ರೇಕ್ಷಕರೇ, ನಿಮ್ಮ ನಿಲುವನ್ನು ನಾವು ಬಯಸ್ತಾ ಇದ್ದೇವೆ. ಆದಷ್ಟು ಪ್ರೇಕ್ಷಕರು ನಿಂತುಕೊಂಡವರು ಕುಳಿತುಕೊಳ್ಳುವ ಮೂಲಕ ನಮ್ಮನ್ನು ಆಶೀರ್ವದಿಸಿ. ಅಗ್ನಿವಾಹಿನಿ ಇದೊಂದು ಹೊಸತನದ ಬೆಳಕಾಗಿ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಗ್ರಾಮೀಣ ಭಾಗದ ಜನತೆಯ ಸಮಸ್ಯೆಗಳನ್ನು ನೇರವಾಗಿ ನಿಮ್ಮ ಮುಂದೆ ಇಡುವ ಒಂದು ಚಾಲೆಂಜನ್ನು ತೆಗೆದುಕೊಂಡಿದೆ. ಮೊದಲಾಗಿ ಅಗ್ನಿವಾಹಿನಿ ಕನಸಿನ ಕೂಸಾಗಿ ಬೆಳೆಯುತ್ತಾ ಇದೆ. ಅದನ್ನು ಪೋಷಿಸಬೇಕಾದ ಕರ್ತವ್ಯ ಮತ್ತು ಹೊಣೆ ನಿಮ್ಮದಾಗಿದೆ. ನಿಮ್ಮೆಲ್ಲರ ಸಹಕಾರ ನಮಗೆ ಅತಿ ಅಗತ್ಯ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹುಚ್ಚ ವೆಂಕಟೇಶ್ ಅವರು ಆಗಮಿಸಲಿಕ್ಕಿದ್ದಾರೆ. ಈ ಹೊತ್ತಲ್ಲಿ ನಾವೀಗ ಮಾತನ್ನು ಕೇಳಲಿಕ್ಕಿರೋದು ಬೈಂದೂರು ಬಿಜೆಪಿ ಬ್ಲಾಕ್ನ ಅಧ್ಯಕ್ಷರಾಗಿರುವಂತಹ ಸದಾ ಆನಂದದಿಂದಿರುವ ಶ್ರೀ ಸದಾನಂದ ಉಪ್ಪಿನಕುದ್ರು ಅವರನ್ನ ಮಾತಿನ ಮಂಟಪಕ್ಕೆ ಆಹ್ವಾನಿಸುತ್ತಿದ್ದೇವೆ. ಸುಂದರ ಸಂಜೆಯ ವಾತಾವರಣದಲ್ಲಿ ಕುಂದಾಪುರದಲ್ಲಿ ಅಗ್ನಿ ಟಿವಿ ಅನಾವರಣಗೊಂಡಿದೆ.
ಈ ಅಗ್ನಿ ಟಿ ವಿಯನ್ನು ಈ ಭಾಗದ ಎಲ್ಲರ ಸಹಕಾರ ಆಶೀರ್ವಾದದೊಂದಿಗೆ ನರಸಿಂಹಾಶ್ರಮ ಮಠದ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿದ್ದು ಈಗಾಗಲೇ ಹಲವಾರು ಗಣ್ಯರು ಈ ವಿಚಾರವಾಗಿ ಮಾತನಾಡಿದ್ದಾರೆ. ಸಮಯ ಮೀರ್ತಾ ಇದೆ. ನಾನು ಒಂದೆರಡು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 6 ತಿಂಗಳಿನಿಂದ ಈ ಅಗ್ನಿ ಟಿ ವಿ ತಂಡ ಈ ಭಾಗದಲ್ಲಿ ಬಹಳಷ್ಟು ಹಳ್ಳಿಗಳಿಗೂ ಹೋಗಿ ತಮ್ಮ ವಿಚಾರಧಾರೆಗಳನ್ನು ಹೇಳಿ ಈ ಭಾಗದಲ್ಲಿ ಒಂದು ವಾಹಿನಿಯನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಜನರ ಕಷ್ಟ ಸುಖಗಳನ್ನು ಸ್ಪಂದಿಸುವ ನಿಟ್ಟಿನಲ್ಲಿ ಯಾರು ತುಳಿತಕ್ಕೆ ಒಳಗಾದವರಿದ್ದಾರೆ, ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರು ಬಹಳ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂಥವರ ಧ್ವನಿಯಾಗಿ ಹಾಗೆ ಅವರ ಮನೆಯ ದೀಪವಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ತನ್ನ ಈ ಮಾಧ್ಯಮಕ್ಕೆ ಅಗ್ನಿ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡು ದುಷ್ಟರಿಗೆ ಜ್ವಾಲೆಯಾಗಿ ದುಷ್ಟತನವನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿಯಾಗಿ ಈ ಭಾಗದಲ್ಲಿ ಕೆಲಸವನ್ನು ಮಾಡಬೇಕನ್ನುವಂಥ ನಿಮ್ಮ ಏನು ಕನಸಿದೆ, ಈ ಕನಸಿಗೆ ಈ ಭಾಗದ ಎಲ್ಲ ನಿಷ್ಠಾವಂತ ಜನರು ನಾವೆಲ್ಲರೂ ನಿಮಗೆ ಸಹಕಾರಿಯಾಗಿರ್ತೇವೆ. ನೀವೇನು ಕನಸನ್ನು ಕಂಡಿದ್ದೀರಿ ಆ ಕನಸನ್ನು ಮುಂದುವರಿಸಿಕೊಂಡು ಹೋಗಬೇಕು. ಆರಂಭದ ಶೂರತ್ವವನ್ನು ತೋರದೆ ನೇರ ದಿಟ್ಟ ನಿರಂತರವಾಗಿರ್ತಕ್ಕಂಥ ನಿಮ್ಮ ಏನು ಒಂದು ಕಾರ್ಯವೈಖರಿಯನ್ನು ಮಾಡುವಲ್ಲಿ ನಾವು ಕೂಡ ನಿಮ್ಮೊಂದಿಗಿದ್ದೇವೆ. ಹಾಗೆ ಅಮ್ಮ ರವಿ ಅನ್ನುವಂತಹ ವ್ಯಕ್ತಿ ನನ್ನ ಶಾಲಾ ದಿನದ ಸಹಪಾಠಿ, ನನ್ನ ಗ್ರಾಮದವರು, ಉಪ್ಪಿನಕುದುರಿನವರು. ಶಾಲಾ ದಿನಗಳಲ್ಲೇ ಏನಾದರೂ ಮಾಡಬೇಕನ್ನುವಂತಹ ಚಿಂತನೆ, ಜೊತೆಗೆ ನಾವು ಬಹಳ ಬಡತನದಿಂದ ಬಂದವರು. ಉಪ್ಪಿನಕುದುರು ಅನ್ನುವಂಥ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಶಾಲೆಗೆ ಹೋಗುವುದು ಕೂಡ ಕಷ್ಟಕರ ಸಂಗತಿ, ಊಟಕ್ಕೆ ಸಹ ಇಲ್ಲದೇ ಇರುವಂಥ ಪರಿಸ್ಥಿತಿ. ಅಂಥ ಒಂದು ಕುಗ್ರಾಮದಲ್ಲಿ ಹುಟ್ಟಿರುವಂತಹ ಒಂದು ರವಿ ಇವತ್ತು ಸುಮಾರು 6-7 ಜಿಲ್ಲೆಗಳಿಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕನ್ನುವಂಥ ನಿಟ್ಟಿನಲ್ಲಿ ನಾನು ಕೂಡ ಕಷ್ಟದಲ್ಲಿದ್ದೇನೆ, ಕಷ್ಟದಿಂದ ಬಂದಿರುವಂಥವನು, ಕಷ್ಟದಲ್ಲಿರುವವರಿಗೆ ಸ್ಪಂದಿಸಬೇಕನ್ನುವಂಥ ನಿಟ್ಟಿನಲ್ಲಿ ಇಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯವನ್ನು ಕೈಗೊಂಡಿದ್ದಾರೆ. ಹಾಗೆ ನಮ್ಮ ಊರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯಾಗಿರುವಂಥ ಉಪ್ಪಿನಕುದುರು ಗ್ರಾಮ. ಈಗಾಗಲೇ ನಾವು ವೇದಿಕೆಯಲ್ಲಿ ಭಾಸ್ಕರ ಕೊಗ್ಗ ಕಾಮತ್ರಿದ್ದಾರೆ. ಗಣೇಶ ಯಕ್ಷಗಾನ ಬೊಂಬೆಯಾಟದ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಗ್ರಾಮವನ್ನು, ನಮ್ಮ ಉಪ್ಪಿನಕುದುರನ್ನು ಮತ್ತು ಇಡೀ ಕರ್ನಾಟಕಕ್ಕೆ ಒಂದು ಹೆಸರನ್ನು ತಂದುಕೊಟ್ಟವರು ಶ್ರೀಯುತ ಭಾಸ್ಕರ್ ಕೊಗ್ಗ ಕಾಮತ್ರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಹಾಗಾಗಿ ನನ್ನ ಒಂದು ವೈಯಕ್ತಿಕ ಆಸೆಯನ್ನು ನಿಮ್ಮಲ್ಲಿ ಹೇಳ್ತೇನೆ. ನಮ್ಮ ಗ್ರಾಮದವರು ಹಾಗೂ ನನ್ನ ಶಾಲಾ ದಿನದ ಸಹಪಾಠಿಗಳು ಇಂತಹ ಒಂದು ಸಣ್ಣ ಒಂದು ತಂಡವನ್ನು ಕಟ್ಟಿಕೊಂಡು ಏನೋ ಒಂದು ಜನರಿಗೆ ಸಹಕಾರ ಮಾಡಬೇಕು, ಒಳ್ಳೆಯ ವಿಚಾರಧಾರೆಯನ್ನು ಜನರ ಮುಂದೆ ಇಡಬೇಕು. ಈ ಎಲ್ಲ ಏನು ಸರ್ಕಾರಿ ಅನುದಾನಗಳಿದೆ ಸರಿಯಾದ ಫಲಾನುಭವಿಗಳಿಗೆ ಮುಟ್ಟಿಸಬೇಕು. ಬೇರೆ ಬೇರೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ಮುಟ್ಟಿಸಬೇಕು. ದಿಟ್ಟ ನಿರಂತರವಾಗಿರ್ತಕ್ಕಂಥ ಒಂದು ಶ್ರಮದ ಮೂಲಕ ತಮ್ಮ ಅಗ್ನಿ ವಾಹಿನಿಯ ಮೂಲಕ ಜನರಿಗೆ ಸಹಕಾರ ಮಾಡಬೇಕೆನ್ನುವಂಥ ನಿಮ್ಮ ಈ ಚಿಂತನೆಗೆ ನಾವು ಕೂಡ ಸಹಕಾರಿ ಆಗ್ತೇವೆ ಎಂದು ಹೇಳುತ್ತಾ ನನಗೆ ಈ ಒಂದು ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅಗ್ನಿ ಟಿ ವಿ ತಂಡಕ್ಕೂ ಹಾಗೂ ರವಿ ಅಮ್ಮ ರವಿಯವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ. ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುತ್ತಾ ಸಮಾಜ ಮತ್ತು ಸರ್ಕಾರದ ನಡುವೆ ಮಾಹಿತಿ ನೀಡಬೇಕಾದದ್ದು ಮಾಧ್ಯಮದ ಕೆಲಸದ ಕುರಿತು ಮಾತನಾಡಿದಂತಹ ಸದಾನಂದ ಉಪ್ಪಿನಕುದುರು ಅಧ್ಯಕ್ಷರು, ಬೈಂದೂರು ಬಿಜೆಪಿ ಬ್ಲಾಕ್, ಇವರಿಗೆ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಇದೀಗ ಮುಂದಿನ ಮಾತುಗಳನ್ನು ಕೇಳುವ SR ಪಬ್ಲಿಕ್ ಸ್ಕೂಲ್ ಹೆಬ್ರಿ ಇದರ ಅಧ್ಯಕ್ಷರಾಗಿರುವಂತಹ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ನಾಗರಾಜ್ ಶೆಟ್ಟಿಯವರ ಮಾತನ್ನು ಇದೀಗ ಕೇಳುವ ಬನ್ನಿ. ವೇದಿಕೆ ಮೇಲಿರುವ ಗಣ್ಯ ವ್ಯಕ್ತಿಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂಥ ಕುಂದಾಪುರ ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಅಗ್ನಿ ಟಿ ವಿಯ ಅಭಿಮಾನಿಗಳೇ ಹಾಗೂ ಇಂದು ಈ ಕಾರ್ಯಕ್ರಮ ಭಾಳ
ಉತ್ತಮ ರೀತಿಯಲ್ಲಿ ಆರಂಭಗೊಂಡಿದೆ. ಯಾಕಂದರೆ ಅಮ್ಮ ರವಿಯವರು ನೋಡಲಿಕ್ಕೆ ಭಾಳ ಸರಳ ವ್ಯಕ್ತಿ. ನನಗೆ 3-4 ವರ್ಷದಿಂದ ಪರಿಚಿತರಾಗಿದ್ದರು. ಅವ್ರು ನೋಡುವಾಗ ಅವರಲ್ಲಿ ಕನಸುಗಳಿವೆ ಅಂತ ನಾನು ಎನಿಸಿಲ್ಲ. ಆದರೆ ಈ ಕಾರ್ಯಕ್ರಮ ಬಂದಾಗ ಅವರಿರುವ ಕನಸು ನನಸು ಮಾಡಲಿಕ್ಕೆ ಭಾಳ ಪ್ರಯತ್ನ ಪಟ್ಟು ಈ ಅಗ್ನಿ ಅಂತ ಟಿ ವಿ 24/7 ಪ್ರಾರಂಭಿಸಿದ್ದಾರೆ. ಅವರ ಎಲ್ಲ ಸಹಪಾಠಿಗಳಿಗೂ ನಾನು ಈ ಮೂಲಕ ಅಭಿನಂದಿಸ್ತೇನೆ. ಮಾಧ್ಯಮದಲ್ಲಿ ಈಗಾಗಲೇ ರವಿಕಿರಣ್ ಅವರು ಸರ್ ಹೇಳಿದ ಹಾಗೆ ನಾವು ಒಳ್ಳೆಯ ವಿಚಾರಗಳನ್ನು ಮಾಧ್ಯಮದ ಮುಖಾಂತರ ನಾವು ಬಿಂಬಿಸಬೇಕು. ಯಾವುದೇ ಒಳ್ಳೆಯ ಕೆಲಸಗಳನ್ನು ಬಿಂಬಿಸಬೇಕು. ಯಾವುದೇ ಕಾರ್ಯಕ್ರಮದಲ್ಲಿ ಕಿಚ್ಚನ್ನು ಹಚ್ಚುವಂಥ ಕಾರ್ಯಕ್ರಮ ಮಾಡಬಾರ್ದು. ನೈಜ ವಿಚಾರಗಳನ್ನು ನಾವು ಜನರೆದುರಿಗೆ ಮನದಟ್ಟು ಮಾಡಿದರೆ ಖಂಡಿತ ಸಮಾಜದಲ್ಲಿ ಭಾರತ ದೇಶವೂ ಸಹಿತ ಒಂದು ಉತ್ತಮವಾದ ದೇಶ ಆಗಲಿಕ್ಕೆ ಕಾರಣ ಆಗುತ್ತೆ. ಈ ಕಾರ್ಯಕ್ರಮ ಇನ್ನೂ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಅಮ್ಮ ರವಿ ಹಾಗೂ ಅವರೆಲ್ಲ ಸಹಪಾಠಿಗಳಿಗೂ ನಾನು ಈ ಮೂಲಕ ಅಭಿನಂದಿಸ್ತಾ ನನ್ನ ಭಾಷಣ ಮುಗಿಸ್ತೇನೆ. ಅಭಿವಂದನೆಗಳು ಸರ್. ಮುಂದಿನ ಮಾತುಗಳಿಗಾಗಿ ಆಹ್ವಾನಿಸ್ತಾ ಇದ್ದೇವೆ. ಸ್ಫೂರ್ತಿಧಾಮದ ಮೂಲಕ ಸಮಾಜ ಸೇವಾ ಕೆಲಸವನ್ನು ಮಾಡ್ತಾ ಇರುವಂಥ ಕೇಶವ್ ಕೋಟೇಶ್ವರ್ ಅವರನ್ನು ಡಾಕ್ಟರ್ ಕೇಶವ್ ಕೋಟೇಶ್ವರ್ ಅವರ ಮಾತಿಗೆ ವೇದಿಕೆ. ಎಲ್ಲ ಅಗ್ನಿವಾಹಿನಿಯ ಅಭಿಮಾನಿಗಳೇ, ಅಗ್ನಿ ಮತ್ತು ರವಿ, ಅಗ್ನಿ ಮತ್ತು ರವಿ ಎರಡು ಒಟ್ಟಾಗಿದೆ ಈಗ. ಅಂದರೆ ಬೆಂಕಿ ಮತ್ತು ಸೂರ್ಯ ಒಟ್ಟಾಯಿತು. ಬಹುಶಃ ಮುಂದೆ ಈ ಭಾಗಕ್ಕೆಲ್ಲ ಬೆಳಕನ್ನು ನೀಡುವಂಥ, ಈ ಭಾಗದ ಹುಳುಕನ್ನು ಹೊರಗಡೆ ತೆಗೆಯುವಂಥ ಕೆಲಸ ಈ ರವಿಯವರ ತಂಡ ಮಾಡ್ತದೆ ಅಂತೇಳಿ ಹೇಳಿ ನಾನು ಅಂದುಕೊಳ್ತೇನೆ. ಭಾಳ ಮುಖ್ಯವಾಗಿ ಮಾಧ್ಯಮ ಲೋಕಕ್ಕೆ ಒಂದು ಹೊಸ ಸೇರ್ಪಡೆ. ನಾನು ಕೋಟೇಶ್ವರದವನಾಗಿ ಕೋಟೇಶ್ವರದಲ್ಲೇ ಈ ಚಾನಲ್ ಕಾರ್ಯಕ್ರಮವನ್ನು ಶುರು ಮಾಡ್ತದೆ ಅಂತೇಳಿ ಹೇಳಿ ಕೇಳಿದವಾಗ ತುಂಬ ಸಂತೋಷ ಆಯಿತು. ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಇವತ್ತು ಈ ವೇದಿಕೆ ಸಾಕಷ್ಟು ಜನ, ಇಡೀ ಕುಂದಾಪುರ ಮಾತಾಡಿಕೊಳ್ಳುವ ರೀತಿಯಲ್ಲಿ ನಿಮ್ಮ ಕಾರ್ಯಕ್ರಮ ಆಗಿದೆ. ಈ ಅದ್ಧೂರಿತನ ಇವತ್ತಿಗೆ ಕೊನೆಯಾಗದೆ ನಾಳೆಯಿಂದ ಈ ಅದ್ಧೂರಿತನವನ್ನು ಮನೆಯಲ್ಲಿ ಕೂತು ಚಾನಲ್ ಮೂಲಕ ನೋಡುವಂತಾಗಬೇಕು. ಆಗ ಮಾತ್ರ ನಾವೇನು ಕಾರ್ಯಕ್ರಮಕ್ಕೆ ಇನ್ವೆಸ್ಟ್ ಮಾಡಿದ್ದೇವೆ, ಏನು ಖರ್ಚು ಮಾಡಿದ್ದೇವೆ, ಅದು ಕೇವಲ ಒಂದು ದಿನದ ಕಾರ್ಯಕ್ರಮ ಅಲ್ಲ, ನಿರಂತರವಾಗಿ ನಮ್ಮ ಈ ಕಾರ್ಯಕ್ರಮ, ಈ ಸೇವೆ ಜನರಿಗೆ ಸಿಗ್ತದೆ ಅನ್ನೋದು ಜನರಿಗೆ ಗೊತ್ತಾಗ್ತದೆ. ತುಂಬ ಸೀರಿಯಸ್ ಆಗಿ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದೀರಿ ನೀವು. ತುಂಬ ಜನ ಮಾತಾಡಿದರು ವೇದಿಕೆಯಲ್ಲಿ. ಮಾತನಾಡಿದರೆ ಎಲ್ಲರೂ ತುಂಬ ಸೀರಿಯಸ್ ಆಗಿ ಅಗ್ನಿ ತಂಡವನ್ನು ಹೊಗಳಿ ಅಗ್ನಿ ತಂಡಕ್ಕೆ ಶುಭಾಶಯವನ್ನು ಕೋರಿದರು. ನಾನೊಂದು ಜೋಕನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಯಾಕಂದರೆ ಬರೇ ಸೀರಿಯಸ್ ಇದ್ದರೆ ಏನೂ ಪ್ರಯೋಜನ ಆಗೋದಿಲ್ಲ. ಕುಂದಾಪುರದ ಒಬ್ಬ ಹುಡುಗ ಡಿಗ್ರಿ ಮುಗಿಸಿದ, ಆತನಿಗೆ ಕೆಲಸ ಇಲ್ಲ. ಇಡೀ ಕುಂದಾಪುರದಲ್ಲೆಲ್ಲ ಅಲ್ದಾಡಿದ, ಕೆಲಸ ಸಿಗಲಿಲ್ಲ. ಹಾಗೆ ಒಂದು ಸಲ ತಿರುಗಾಡಿಕೊಂಡು ಬರುವ ಅಂತೇಳಿ ಹೇಳಿ ಮೈಸೂರಿಗೆ ಹೋಗ್ತಾನೆ. ಮೈಸೂರಿನಲ್ಲಿ ಝೂ ಹೋದವರೆಲ್ಲ ನೋಡ್ತಾರೆ, ಇವನು ಹೋದ, ಒಳಗಡೆ ಎಲ್ಲ ತಿರುಗಾಡಿದ. ಹೊರಗಡೆ ಬರುವಾಗ ಈ ಝೂವಲ್ಲಿ ಏನಾದರೂ ಕೆಲಸ ಸಿಕ್ಕಿದರೆ ನಾನು ಮಾಡ್ಬೋದಿತ್ತು ಅಂತೇಳಿ ಹೇಳಿ ಅಲ್ಲೇ ಗೇಟ್ ಹತ್ರ ಕೂತವನನ್ನು ಕೇಳ್ತಾನೆ, ಏನಾದರೂ ಕೆಲಸ ಸಿಗ್ಬೋದಾ ಇಲ್ಲಿ ನಿಮ್ಮ ಹತ್ರ ಅಂತೇಳಿ ಹೇಳಿ. ಆ ಮನುಷ್ಯ ಈ ಹುಡುಗನನ್ನು ಮೇಲಿಂದ ಕೆಳಗೆವರೆಗೆ ಒಂದು ಸಲ ನೋಡಿ, ನೀನು ನಾಳೆಗೆ ಬಂದರೆ ನನ್ನ ಬಾಸ್ ಹತ್ರ ಮಾತಾಡಿಸಿ ನಿನಗೆ ಒಂದು ಕೆಲಸವನ್ನು ಕೊಡಿಸ್ಬೋದು ಮರಯ ಅಂತ ಹೇಳ್ತಾರೆ. ಸರಿ, ಹುಡುಗನಿಗೆ ಖುಷಿ ಆಯಿತು. ಮಾರನೇ ದಿವಸಕ್ಕೆ ಬಂದ, ಇವನು ಬಾಸ್ ಹತ್ರ ಕರ್ಕೊಂಡು ಹೋದ. ಆ ಬಾಸು ಕೂಡ ಹುಡುಗನ ಮೇಲಿಂದ ಕೆಳಗವರೆಗೆ ಒಮ್ಮೆ ನೋಡಿದ, ತೆಳ್ಳಗಿದ್ದ, ಸಣ್ಣ ಜೀವ. ಆಯಿತು, ನಿಂಗೆ ಕೆಲಸ ಕೊಡ್ತೇವೆ, ತಿಂಗಳಿಗೆ 8,000 ರೂಪಾಯಿ ಸಂಬಳ ಕೊಡ್ತೇವೆ ಅಂತ ಹೇಳಿದರು. ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಕುಂದಾಪುರದ ಇಡೀ ತಿರುಗಿದವಾಗ ನನಗೆಲ್ಲೂ ಕೆಲಸ ಸಿಗಲಿಲ್ಲ. ಮೈಸೂರಿಗೆ ಬಂದವನೇ 8,000 ರೂಪಾಯಿ ಸಂಬಳದ ಕೆಲಸ ಸಿಗ್ತದೆ ಅಂತೇಳಿ ಹೇಳಿದರೆ ಯಾರಿಗೆ ಖುಷಿ ಆಗೋದಿಲ್ಲ. ಕೂಡಲೇ ಕೆಲಸ ಎಂತ ಅಂತ ಕೇಳಿದ. ಆ ಝೂ ಅಲ್ಲಿ ಒಂದು ಚಿಂಪಾಂಜಿ ಇತ್ತು. ಅದು ಕೆಲವು ದಿನಗಳ ಹಿಂದೆ ಸತ್ತೋಗಿತ್ತು. ಜನ ಝೂಗೆ ಬರೋದು ಕಡಿಮೆ ಆಗಿದೆ ಅನ್ನುವ ಕಾರಣಕ್ಕೆ ಇವರು ಆ ಚಿಂಪಾಂಜಿಯ ಒಂದು ಡ್ರೆಸ್ಸನ್ನು, ಮುಖವಾಡವನ್ನು ತಯಾರು ಮಾಡಿದರು. ಆ ಮುಖವಾಡವನ್ನು ಹಾಕ್ಕೊಂಡು ನೀನು ಮರದ ಮೇಲೆ ಕೂತ್ರಾಯಿತು, ಹೊಸ ಚಿಂಪಾಂಜಿ ಬಂದಿದೆ ಅಂತೇಳಿ ಹೇಳಿ ನಾವು ಹೊರಗಡೆ ಪ್ರಚಾರ ಮಾಡ್ತೇವೆ, ಜನ ಜಾಸ್ತಿ ಬರ್ತಾರೆ ಅಂತ. ಸರಿ, ಹುಡುಗ ಹಾಕ್ಕೊಂಡ, ಮೇಲೆ ಕೂತ, ಸುದ್ದಿ ಎಲ್ಲ ಹೊರಗಡೆ ಹೋಯಿತು. ಸುದ್ದಿವಾಹಿನಿಯ ಮೂಲಕ ಜನ ಬರಲಿಕ್ಕೆ ಶುರುವಾದರು, ಹೊಸ ಚಿಂಪಾಂಜಿ ಬಂದಿದೆ ಮೈಸೂರು ಝೂಗೆ ಅಂತೇಳಿ ಹೇಳಿ. 4-6 ದಿನ ಆಗುವಾಗ, 15 ದಿನ ಆಗುವಾಗ ಜನ ಬರಲಿಕ್ಕೆ ಶುರು ಮಾಡಿದರು. ಆಗ ಈ ಬಾಸ್ ಕರೆದು ಹೇಳ್ತಾರೆ ಹುಡುಗನಿಗೆ, 8,000 ಅಲ್ಲ ಮರೆ, 2,000 ಜಾಸ್ತಿ ಕೊಡ್ತೇವೆ, ಸ್ವಲ್ಪ ಮರದ ಮೇಲೆ ಹತ್ತಿ ನೀನು ಹಿಜ್ಜಿ ಮಾಡೋಕ್ಕಂತೇಳಿ. ಕುಂದಾಪುರ ಭಾಷೆಯಲ್ಲಿ ಹಿಜ್ಜಿ ಮಾಡೋದು ಅಂದ್ರೆ ಗೊತ್ತಲ್ಲ. ಸೊ ಭಾಳ ಖುಷಿಯಾಯಿತು. 2,000 ಸಂಬಳವೂ ಜಾಸ್ತಿ ಆಗಿದೆ. ಮರ ಹತ್ತಿದ ಹುಡುಗ
ಹಿಜ್ಜಿ ಮಾಡ್ತಾನೆ. ಅಲ್ಲಿ ಆ ಮರದ ದೊಡ್ಡ ರೆಂಬೆ ಆಚೆಗೆ ಸಿಂಹದ ಬಾವಿಯ ಹತ್ತಿರ ಇತ್ತು. ಇವ ಕೊಂಬೆಯ ಲಾಸ್ಟಿಗೆ ಹೋಗಿ ಸಿಂಹಕ್ಕೆ ಕೀಟ್ಲೆ ಮಾಡಲಿಕ್ಕೆ ಶುರು ಮಾಡ್ತಾ. ಮಲಗಿದ್ದ ಸಿಂಹ ಕೈಯಲ್ಲಿ ಹೀಗೆ ಮಾಡಿ ಅವನನ್ನು ಹೊಡಿಲಿಕ್ಕೆ ಬಡಿಲಿಕ್ಕೆಲ್ಲ ಪ್ರಾರಂಭ ಮಾಡ್ತದೆ. ಜನ ಸಂಜೆ ಹೊತ್ತಿಗೆ ಜಾಸ್ತಿ ಆದರು, ಇವನ ಹಿಜ್ಜಿಜ್ಜು ಜಾಸ್ತಿ ಆಯಿತು. ಒಂದು ದಿವಸ ಸಿಂಹಕ್ಕೆ ಹೋಗಿ ಇವ ಹಿಜ್ಜಿಜ್ಜು ಮಾಡುವ ಅಂದರೆ ತಮಾಷೆ ಮಾಡಬೇಕಂತ ಹೋದವಾಗ ಕೈ ತಪ್ಪಿ ಸಿಂಹದ ಬಾಮಿಯೊಳಗೆ ಬಿದ್ದ. ಅದು ಚಿಂಪಂಜಿ ಆಗಿದ್ದರೆ ವಾಪಸ್ ಮರ ಹತ್ಕೊಂಡು ಬರ್ತಿತ್ತೋ ಏನೋ, ಯಾಕಂದರೆ ಸೊಂಟ ಮುರಿತಿರ್ಲಿಲ್ಲ. ಒಳಗಡೆ ಇದ್ದದ್ದು ಹುಡುಗ ಸೊಂಟ ಜಾರಿ ಹೋಯಿತು. ಸಿಂಹ ನಿಧಾನಕ್ಕೆ ಹೇಳ್ತ ಅಲ್ಲಿಂದ. ಈ ಹುಡುಗ ಹೇಳ್ದ, ಬೇಕಿತ್ತಾ ಕುಂದಾಪುರದಾಗೆ ಎಲ್ಲರೂ ಪೆಟ್ರೋಲ್ ಬಂಕಲ್ಲಿ ಕೆಲಸ ಆದರೂ ಅಡ್ಡಿಲ್ಲ ಇದ್ದಿತ್ತು, ಇಲ್ಲಿಗೆ ಬಂದು ಈಗ ಜೀವ ತಗೊಳ್ಳುವಂಥ ಪರಿಸ್ಥಿತಿ ಬಂತಲ್ಲ ದೇವರೇ ಅಂತೇಳಿ ಒಳಗಿಂದ ಒಳಗೆ ಕೊರಗ್ತಾ. ಸಿಂಹ ಮಲಗಿದ ನಿಧಾನ ಹೇಳ್ತು. ಹೊರಗಡೆ ಜನ 2 ಗುಂಪಾದರು. ಒಂದು ಗುಂಪು ಸಿಂಹಕ್ಕೆ ಏಳು ಹೋಗಿ ಹಿಡಿ ಅದನ್ನು ಅಂತೇಳಿ ಹೇಳಿ, ಇನ್ನೊಂದು ಗುಂಪು ಏಳು ಎದ್ದು ಓಡು ನೀನಂತ ಶುರುವಾಯಿತು. ಸಿಂಹ ನಿಧಾನಕ್ಕೆ ಎದ್ದು ನಡ್ಕೊಂಡು ಬರ್ತಾ ಇದೆ. ಇವ ಮಲ್ಕಂಡಲ್ಲೇ ಎಣಿಸ್ತಾ, ದೇವರೇ ಬೇಡ ಇತ್ತು ನನಗಿದ್ದು, ಕತ್ತಿ ಕೈದಾಯ್ತು, ಇಲ್ಲಿಗೆ ವಾಪಸ್ ಊರಿಗೆ ಹೊತ್ತಿಲ್ಲ ನಾನು ಇನ್ನಂತೇಳಿ ಹೇಳಿ ಮನಸ್ಸಲ್ಲೇ ಎಣಿಸ್ಕೊಂತಿದ್ದ. ಸಿಂಹ ಸೀದಾ ಹತ್ತಿರ ಬಂತು, ಕಾಲು ಹತ್ತಿರ ಬಂದು ಮೂಸ್ಲಿಕ್ಕೆ ಶುರು ಮಾಡ್ತು. ಗೊತ್ತಲ್ಲ ನಿಮಗೆ, ಅದು ಬಂದು ಹಿಡಿಯೋದೇ ಕತ್ತನ್ನು. ಸೀದಾ ಬಂತು, ಕತ್ತತ್ರ ಬಂತು. ಆಗ ಇವ ಎಣಿಸಿದ, ಇನ್ನು ಆಯಿತು ನನ್ನ ಕತೆ ಅಂತೇಳಿ ಹೇಳಿ ಸೀದಾ ಸಿಂಹ ಕಿವಿ ಹತ್ರ ಬಂದು, ಸಂಬಳ ಎಷ್ಟು ಕೊಡ್ತಾರ ಆಕೆ ಅಂತಂಬರು. ಅಂದರೆ ಅದು ಮುಖವಾಡವೇ, ಇದು ಮುಖವಾಡವೇ. ಈ ಸಮಾಜದಲ್ಲಿರುವ ಮುಖವಾಡಗಳನ್ನು ಓಪನ್ ಮಾಡುವ, ಮುಖವಾಡಗಳನ್ನು ಕಿತ್ತೆಸೆಯುವಂಥ ಕೆಲಸವನ್ನು ಅಗ್ನಿ ತಂಡದವರು ಮಾಡಿದರೆ ನಿಜವಾಗಿಯೂ ಜನ ನಿಮ್ಮನ್ನು ಹಾಡ್ತಾರೆ, ಹೊಗಳ್ತಾರೆ. ಬಡವರಂತೂ ಖಂಡಿತವಾಗಿಯೂ ನಿಮ್ಮನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತಾರೆ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ಅನುವು ಮಾಡಿಕೊಟ್ಟದ್ದಕ್ಕಾಗಿ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. It is not just entertaining, it is really enhancing and enriching. Thank you very much, sir, for your noble thoughts. Now I request Akhil Hegde, advocate, legal advisor of Agni TV, introducing to the gather. ಆಶೀರ್ವಚನ ಗೈದ ಪೂಜ್ಯ ಸ್ವಾಮಿಗಳೇ, ವೇದಿಕೆಯಲ್ಲಿರುವ ಗಣ್ಯರೇ, ಹಿರಿಯ ವಕೀಲರಾದ ಮುರುಡೇಶ್ವರ ಅವರೇ, ಎಲ್ಲ ಆತ್ಮೀಯ ಮಿತ್ರರೇ, ನಮ್ಮ ಹಿತೈಷಿಗಳು ಹಿರಿಯರು ಆದಂಥ ಅಮ್ಮ ರವಿ ಅವರೇ, ಒಂದು ಗಾದೆ ಉಂಟು, ರಸಿಕನಾಡುವ ಮಾತು ಶಶಿಯುದಿಸಿ ಬಂದಂತೆ ರಸಿಕನಲ್ಲದವನ ಬರಿ ಮಾತು ಕಿವಿಯೊಳಗೆ ಕೂರ್ದಸಿಯ ಬಡಿದಂತೆ ಸರ್ವಜ್ಞ ಅಂತ. ಅಂದರೆ ಕೋಟೇಶ್ವರವರು ಮಾತಾಡಿದ್ರು, ಅದರ ಮೇಲೆ ನಾವು ಬಂತು. ಅದು ಆ ಮಾತು ಹಿಡಿಸೋದಿಲ್ಲ. ಯಾವತ್ತು ಗಂಜಿ ಊಟ ಮಾಡಿದವನಿಗೆ ಬಿರಿಯಾನಿ ಹಿಡಿಸ್ಬೋದು, ಬಿರಿಯಾನಿ ಉಂಡವನಿಗೆ ಗಂಜಿ ಹಿಡಿಸೋದಿಲ್ಲ. ಇದೇ ಪರಿಸ್ಥಿತಿ ನಮ್ಮದಾಗಿದೆ ಈಗ. ಸ್ನೇಹಿತರೆ, 2006ರಲ್ಲಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ದಿನಗಳು ಆಗ ನೆನಪಾಗ್ತಾ ಇದೆ. ಆಗ ಪೊನ್ನೂರಾಜ್ರವರು DC ಆಗಿದ್ದರು. ಒಂದು ಫೋನ್ ಕರೆ ಬರ್ತದೆ, ಯಾವುದೋ ಒಂದು ವಿಚಾರದಲ್ಲಿ ಫೋನ್ ಕರೆ ಬರ್ತದೆ, ಅಮ್ಮ ರವಿ ಅಂತೇಳಿ ಒಂದು ಜನ ಇದ್ದಾರೆ, ಅವರು ಬರ್ತಾರೆ ಅಂತೇಳಿ ಬಂದರು. ಯಾರೋ ಒಬ್ಬ ವ್ಯಕ್ತಿ ಬಂದುಕೊಂಡು, ಇಲ್ಲಿ ಅಖಿಲ್ ಹೆಗ್ಡೆ ಅಂತೇಳಿದರೆ ಯಾರು, ನಾವು ನಮ್ಮ ಸೀನಿಯರ್ ಆಫೀಸಲ್ಲಿದ್ವಿ, ನಾನೇ ಸರ್, ನಿಮ್ಮ ಸ್ವಲ್ಪ ಮಾತಾಡಲಿಕ್ಕೆ ಉಂಟು, ಆಚೆ ಬರಬೇಕು ಅಂತೇಳಿ. ಆಯ್ತು, ನಾವು ಹೋಯ್ತು. ಆಯ್ತು, ನಾನು ನೀವಲ್ಲ, ನಾವು ಅಮ್ಮ ರವಿ ಹತ್ರ ಮಾತಾಡಬೇಕು ಅಂತೇಳಿ. ಬರ್ತಾರೆ ಅಂತೇಳಿದರು. ಬರೀ ಸಣಕಲು ವ್ಯಕ್ತಿತ್ವ, ತುಂಬ ಸಪುರ ಇದ್ದರು. ಒಂಥರ ನೋಡಲಿಕ್ಕೆ ಏನು ಅವರದಲ್ಲಿ ಅಂದ ಆಕರ್ಷಕ ವ್ಯಕ್ತಿತ್ವವೇನು ನಮಗೆ ಕಂಡು ಬರಲಿಲ್ಲ. ಅಂಥ ವ್ಯಕ್ತಿ ಬಂದು ನನ್ನ ಹತ್ರ ಮಾತಾಡಿದರು. ಅರ್ಧ ಗಂಟೆ ಮಾತಾಡಿದ ಮೇಲೆ ಅವರಿಂದ ಮತ್ತೊಂದು ಜನ ಬಂದು, ರವಿ ಅಣ್ಣ ನೀವೇನಿಲ್ಲಿ ಅಂತ. ನನಗೆ ಆಗ ಗೊತ್ತಾಯಿತು, ಈ ಅಮ್ಮ ರವಿ, ಅಮ್ಮಶ್ರೀ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತೇಳಿ ಉಡುಪಿಯಲ್ಲಿ ಒಂದು ದೊಡ್ಡ ಮಟ್ಟದ, ಈಗಲ್ಲ 2006ರಲ್ಲಿ ದೊಡ್ಡ ಮಟ್ಟದ ಟ್ರಾವೆಲ್ಸನ್ನು ಹಾಕ್ಕೊಂಡಿದ್ದಂಥ ಅಮ್ಮಶ್ರೀ ರವಿ ಅಂತೇಳಿದರೆ ಇವರು ಅಂತೇಳಿ. ಯಾಕಂದರೆ ಕೃಷ್ಣ ಮಠಕ್ಕೆ ಅಷ್ಟರ ಮಟ್ಟಿಗೆ ಒಂದು ಸಂಬಂಧವನ್ನು ಇಟ್ಕೊಂಡು ಸ್ವಾಮೀಜಿಗಳೊಂದಿಗೆ ವೈಯಕ್ತಿಕವಾದ ಒಂದು ಬಾಂಧವ್ಯವನ್ನು ಇಟ್ಟುಕೊಂಡಂಥ ವ್ಯಕ್ತಿ ಅಮ್ಮಶ್ರೀ ರವಿ. ವ್ಯಕ್ತಿಯನ್ನು ನೋಡಿ ವ್ಯಕ್ತಿತ್ವವನ್ನು ಅಳಿಲಿಕ್ಕೆ ಆಗೋದಿಲ್ಲ ಅಂತೆ. ಯಾವತ್ತು ಈ ವ್ಯಕ್ತಿ ಸಪುರ ಇದ್ದಾನೆ, ಇವ ತೋರ ಇದ್ದಾನೆ, ಇವ ತುಂಬ ಬಲಿಷ್ಠ ವ್ಯಕ್ತಿ ಅಂತ ಖಂಡಿತವಾಗ್ಲೂ ಯಾರಿಂದ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹೇಳಿದರು, ನಾನು ಸ್ಟೇಜಿಗೆ ಬರುವುದೇ ಇಲ್ಲ, ಸ್ಟೇಜ್ ನನಗೆ ಆಗೋದೇ ಇಲ್ಲ, ನಾನು ಕೆಳಗೆ ಎದ್ದು ಕೆಲಸ ಮಾಡ್ತೇನೆ, ನೀವೆಲ್ಲ ಸ್ಟೇಜಲ್ಲಿರಿ ಅಂತೇಳಿ. ನಿಜವಾಗಿ ಅಂಥ ವ್ಯಕ್ತಿಗಳು ಯಾರು ಈ ಪ್ರಚಾರವನ್ನು ಬಯಸುವುದಿಲ್ಲವೋ, ಪ್ರಚಾರಕ್ಕಾಗಿ ಕೆಲಸ ಮಾಡೋದಿಲ್ಲವೋ, ಸಾಮಾಜಿಕ ಕಳಕಳಿಯ ಮೂಲ ಉದ್ದೇಶಕ್ಕಾಗಿ ಕೆಲಸವನ್ನು ಮಾಡ್ತಾರೆ, ಅಂಥ ವ್ಯಕ್ತಿ ಇದ್ದರೆ ಅಮ್ಮ ರವಿ ಮಾತ್ರ. ಅಮ್ಮ ರವಿ ಒಳ್ಳೆಯ ಉದ್ದೇಶದಿಂದ ಅಗ್ನಿ ಎನ್ನುವಂಥ ಒಂದು ಚಾನಲನ್ನು ಮಾಡಿದ್ದಾರೆ. ತುಂಬ ಕನಸನ್ನು ಹೊತ್ತು ಪ್ರಾದೇಶಿಕ ಭಾಷೆಯಾದ ಕುಂದ ಕನ್ನಡವನ್ನು ಬೆಳೆಸಬೇಕು, ಕುಂದ ಕನ್ನಡಕ್ಕೆ ತನ್ನದೇನಾದರೂ ತನ್ನ ಹುಟ್ಟೂರು, ತನ್ನನ್ನು ಹುಟ್ಟಿಸಿದ ಊರು, ತಾನು ತನ್ನ ಹುಟ್ಟೂರಿಗಾಗಿ ಏನಾದರೂ ಒಂದು ದಾನವನ್ನು ಮಾಡಬೇಕು, ಆ ಭಾಷೆಯನ್ನು ಬೆಳೆಸಬೇಕು ಎನ್ನುವ ಉದ್ದೇಶದಿಂದ ಸ್ಥಳೀಯವಾಗಿ ಕುಂದಾಪುರದ ಕೋಟೇಶ್ವರದಲ್ಲಿ ಅಗ್ನಿ ಚಾನಲನ್ನು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಕೆಲಸ. ಅಗ್ನಿ ಚಾನಲ್ ಅನ್ನುವಂಥದ್ದು ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ
ರಾಷ್ಟ್ರಮಟ್ಟ ರಾಜ್ಯ ಮಟ್ಟದಲ್ಲೂ ಕೂಡ ಇದೊಂದು ಹೆಸರನ್ನು ಪಡೀಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತು ಏನು ಉದ್ಘಾಟನೆಯನ್ನು ಮಾಡಿದ್ದಾರೆ, ಈ ಉದ್ಘಾಟನೆ ಕೂಡ ಒಳ್ಳೆ ರೀತಿಯಲ್ಲೇ ಆಗಿದೆ. ಮುಂದಿನ ದಿನಗಳಲ್ಲೂ ಕೂಡ ಈ ಜನ ನೋಡಿದರೆ ಗೊತ್ತಾಗ್ತದೆ ಇದ್ರ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಹೋಗ್ತದೆ ಅನ್ನುವಂಥ ಭರವಸೆಯನ್ನು ಇಟ್ಟುಕೊಳ್ಳುತ್ತಾ ರವಿಯವರಿಗೆ ಮತ್ತು ಎಲ್ಲ ಸಂಚಾಲಕ ವೃಂದದವರು ಮತ್ತು ಅಗ್ನಿ ಟಿವಿಯಲ್ಲಿ ಕೇವಲ ರವಿ ಒಬ್ಬರಿಂದ ಆಗಿರುವಂಥದ್ದಲ್ಲ, ಅದನ್ನು ಅವರೇ ಹೇಳಲಿಕ್ಕಿದ್ದಾರೆ. ಯಾಕಂತ ಹೇಳಿದರೆ ತುಂಬ ಜನ ಇದಕ್ಕೆ ಒಬ್ಬ ಕಾಮನ್ ಮ್ಯಾನ್ ಕೂಡ, ಅಂದರೆ ಅಲ್ಲಿಯ ಎಲ್ಲ ಕಾರ್ಮಿಕರು, ಎಲ್ಲ ಆ ವ್ಯಕ್ತಿಗಳು ಈ ಒಂದು ಚಾನಲಲ್ಲಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಪರಿಶ್ರಮದಿಂದ ಇವತ್ತು ಅಗ್ನಿ ಚಾವಿ ಉದ್ಘಾಟನೆಗೊಂಡಿದೆ. ಈ ಚಾನಲ್ ತುಂಬ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಮಾತಿಗಾಗಿ ಅವಕಾಶ ಕೊಟ್ಟಿದ್ದಕ್ಕೆ ವಂದನೆಗಳು, ಧನ್ಯವಾದ. ವ್ಯಕ್ತಿಯನ್ನು ನೋಡಿ ವ್ಯಕ್ತಿತ್ವವನ್ನು ಅಳಿಲಿಕ್ಕಾಗೋದಿಲ್ಲ. ಅವತ್ತು ನಾನು ಕಂಡ ಅಮ್ಮ ರವಿಯೇ ಎಂತಹ ವ್ಯಕ್ತಿತ್ವ ಅನ್ನೋದು ಆಮೇಲೆ ನನಗೆ ಗೊತ್ತಾಯಿತು ಅಂತ ಹೇಳಿದರು. ಎಲ್ಲ ಶ್ರೋತೃ ಬಂಧುಗಳೇ, ನಿಮಗೆ ಈ ಅಗ್ನಿ ಟಿವಿ ಎಂತಹದು ಅನ್ನೋದು ಈಗ ಗೊತ್ತಿಲ್ಲ. ಖಾಲಿ ಕುಂದಾಪುರವನ್ನು ಕೇಂದ್ರೀಕೃತವಾಗಿಟ್ಕೊಂಡು ಕುಂದಾಪುರ ಪರಿಸರದಲ್ಲಿ ಇದ್ದು ಇನ್ನು ರಾಜ್ಯ ಮಟ್ಟದಲ್ಲಿ ಬೆಳಿಲಿಕ್ಕಿದೆ. ಇದನ್ನು ಕೂಡ ಹೆಸರು ಕೇಳಿದರೆ ನಿಮ್ಗೆ ಏನಂತ ಗೊತ್ತಾಗೋದಿಲ್ಲ. ಅದರ ಕಾರ್ಯಕ್ರಮ ಗುಣಮಟ್ಟ ಎಂತಹದು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ನೀವೆಲ್ಲ ಮುಂದಿನ ದಿನಗಳಲ್ಲಿ ನಿರಂತರ ನಮ್ಮ ವೀಕ್ಷಕರಾಗಲಿಕ್ಕಿದ್ದೀರಿ ಎನ್ನುವಂಥ ಭರವಸೆಯೊಂದಿಗೆ ಮುಂದಿನ ಮಾತುಗಳನ್ನು ಕೇಳೋಣ. ಇದೇ ಪರಿಸರದಲ್ಲಿ ಇದ್ದುಕೊಂಡು ಗೊಂಬೆಯಾಟದ ಮೂಲಕ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ತಂದುಕೊಟ್ಟಂತ ಈ ಊರಿಗೆ ಖ್ಯಾತಿಯನ್ನು ತಂದುಕೊಟ್ಟ ಶ್ರೀ ಭಾಸ್ಕರ ಕೊಗ್ಗ ಕಾಮತ್ ಅವರ ಮಾತನ್ನು. ಗುರುಭ್ಯೋ ನಮಃ. ಗುರುಗಳನ್ನು, ಹಿರಿಯರನ್ನು, ನೆರೆದಿರುವ ಗಣ್ಯರನ್ನು, ನಿಮ್ಮೆಲ್ಲರನ್ನ ಈ ಸುಂದರ ಸಂಜೆಗೆ ಬರಮಾಡ್ಕೊಳ್ತಾ, ಎಂಥ ಸೌಭಾಗ್ಯ ನೋಡಿ. ನಾನು ಗೊಂಬೆಯೊಂದಿಗೆ ಅನೇಕ ದೇಶಗಳನ್ನು ತಿರುಗಿದ್ದು ಸತ್ಯ. ಕಲೆ ನನ್ನನ್ನು ಅನೇಕ ಜನರೊಟ್ಟಿಗೆ ಸಂಪರ್ಕ ಬೆಳೆಸಿದೆ, ದೇಶಗಳನ್ನು ನೋಡಿದ್ದೇನೆ. ಆದರೆ ನನ್ನೂರಿನ ಬಗ್ಗೆ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಹೇಳಿದರೆ, ಒಂದನೇದಾಗಿ ಈಗಾಗಲೇ ಎಲ್ಲರೂ ಮಾತಾಡಿಯಾಗಿದೆ. ಆದರೂ ಒಂದು ಮಾತನ್ನು ಇಲ್ಲಿ ಹೇಳುವ ಔಚಿತ್ಯ ಇಲ್ಲಿದೆ. ಏನಂತ ಹೇಳಿದರೆ, ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರ ಅಂತ ಹೇಳಿದ್ದಾರೆ. ಯಾವಾಗ ದೇವಸ್ಥಾನದಲ್ಲಿ ಶಿಲೆ ಶಂಕರನಾಗಬೇಕಿದ್ರೆ ಅದಕ್ಕೆ ಹೊಂದಿಕೊಂಡಿರುವಂಥ ಅರ್ಚಕನ ಒಂದು ತ್ಯಾಗ ನಿಷ್ಠೆ ಇದ್ದಾಗ ಮಾತ್ರ ಶಿಲೆ ಶಂಕರನಾಗಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ಇಂದು ನನ್ನ ಊರಿನ 3 ಜನ ವ್ಯಕ್ತಿಗಳು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಎಷ್ಟೊಂದು ಅದೃಷ್ಟ ಅಂತ ಹೇಳಿದರೆ ನನಗಂತೂ ತುಂಬ ಖುಷಿಯಾಗ್ತಾ ಇದೆ. ಸದಾನಂದರು ನಮ್ಮ ಊರಿನವರೇ. ಅಮ್ಮ ರವಿಯವರು ವ್ಯಕ್ತಿತ್ವ ಎಷ್ಟು ವಿಸ್ತಾರಗೊಳ್ತಾ ಇದೆ ಅನ್ನೋದನ್ನು ನಾನು ಹಿಂದಿನಿಂದಲೂ ನೋಡಿದವನು. ಹಾಗಾಗಿ ಇಂತಹ ವ್ಯಕ್ತಿಗಳು ನನ್ನ ಊರಿನಲ್ಲಿ ಇದ್ದಾರೆ ಅನ್ನುವ ಒಂದು ಕಡೆ ಸಂತೋಷ ಆಗ್ತಾ ಇದೆ. ಇನ್ನೊಂದು ಕಡೆ ಇಷ್ಟು ದೊಡ್ಡ ಒಂದು ಛಲವನ್ನು ಇಟ್ಟುಕೊಂಡು ಅಗ್ನಿ ಅನ್ನುವ ಹೆಸರಿನಲ್ಲಿ ಸಮಾಜಕ್ಕೆ ಒಳ್ಳೆಯದನ್ನು ಕೊಡಲಿಕ್ಕೆ ಹೊರಟಿದ್ದಾರೆ. ಎವ್ರಿ ಬ್ಯೂಟಿಫುಲ್ ಥಿಂಗ್ಸ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಪೇಯ್ನ್ ಅಂತ ಹೇಳಿದ್ದಾರೆ. ಯಾಕೆ ಹೇಳಿದರೆ, ಎಲ್ಲ ಸುಂದರ ವಸ್ತುಗಳ ಹಿಂದೆ ಸಮಸ್ಯೆ ಇದ್ದೇ ಇದೆ ಅನ್ನುವುದನ್ನು ಹಿರಿಯರ ಮಾತು. ಹಾಗಾಗಿ ಸಮಾಜದಲ್ಲಿ 3 ವರ್ಗದವರನ್ನು ನಾವು ಗುರುತಿಟ್ಕೊಂಡು ಕೆಲಸ ಮಾಡ್ತೇವೆ. ನಿಮಗೆ ಎಷ್ಟು ಜನರ ಗುರ್ತಿದೆಯೋ ಗೊತ್ತಿಲ್ಲ, ಆದರೆ ಓರ್ವ ಕಲಾವಿದನಾಗಿ ನಾನು ಸಮಾಜದಲ್ಲಿ 3 ವರ್ಗದವರನ್ನು ಕಂಡಿದ್ದೇನೆ. ಪಂಡಿತರು, ದೋಷಜ್ಞರು, ಪ್ರಾಜ್ಞರು. ನಿಮಗೆ ಕಾರ್ಯಕ್ರಮಕ್ಕೆ ತುಂಬ ಹೊತ್ತಾಗ್ತದೆ, ಆದರೂ ನನಗೆ ಅನಿಸಿದ್ದನ್ನು 1-2 ಮಾತುಗಳಲ್ಲಿ ಹೇಳಿ ಮುಗಿಸ್ತೇನೆ. ಪಂಡಿತರ ಕೆಲಸ ಏನಂತ ಹೇಳಿದರೆ, ಒಳಿತು ಕೆಡುಕುಗಳ ಬಗ್ಗೆ ಸಾಕ್ಷಿ ಪುರುಷರಾಗಿರ್ತಾರೆ. ದೋಷಜ್ಞರು ನಮ್ಮ ದೋಷಗಳನ್ನಷ್ಟೇ ಹೇಳುವರಾಗ್ತಾರೆ. ಪ್ರಾಜ್ಞರು ನಮ್ಮ ಒಳಿತನ್ನು ಹಾರೈಸ್ತಾರೆ. 3 ವರ್ಗದವರನ್ನು ನಾವು ಈ ಅಗ್ನಿ ಟಿವಿಯ ಮೂಲಕ ಧನ್ಯತೆಯಿಂದ ಸ್ಮರಿಸ್ಕೊಳ್ತಾ, ಅಗ್ನಿ ಅನ್ನುವುದು ಏನಂತ ಹೇಳಿದರೆ ಕೆಟ್ಟದ್ದನ್ನು ಸುಡ್ತದೆ, ಬೆಳಕು ಅನ್ನುವುದನ್ನು ಜ್ಞಾನಕ್ಕೆ ಹೋಲಿಸ್ತಾರೆ ನಮ್ಮ ಹಿರಿಯರು. ಹಾಗಾಗಿ ನಾವು ಜ್ಞಾನಕ್ಕೆ ಬಹುಮುಖ್ಯ ಸ್ಥಾನವನ್ನು ಕೊಟ್ಟು ಕೆಟ್ಟದ್ದನ್ನು ಸುಟ್ಟು ಹಾಕುವ ಹಾಗೆ ಸಮಾಜಕ್ಕೆ ಒಳ್ಳೆಯದನ್ನು ಹಾರೈಸ್ತಾ, ಅಗ್ನಿ ಯಾಗದಲ್ಲೂ ನಾವು ಅಗ್ನಿಯನ್ನು ಪ್ರಜ್ವಲಿಸ್ತೇವೆ. ಹಿಂದೂ ಧರ್ಮಕ್ಕೆ ಅಗ್ನಿಗೆ ಅತ್ಯಂತ ಶ್ರೇಷ್ಠವಾದ ಸ್ಥಾನ ಇದೆ. ಹಾಗಾಗಿ ಇಂತಹ ರವಿ ಇಂದು ಅಗ್ನಿಯಾಗಿ ಪ್ರಜ್ವಲಿಸಲಿ ಅನ್ನುವ ಹಾರೈಕೆಯೊಂದಿಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದ, ಮಾರ್ಗದರ್ಶನ ರವಿಯವರಿಗೆ ಸಿಗಲಿ ಅನ್ನುವ ತುಂಬು ಹೃದಯದ ಹಾರೈಕೆಯೊಂದಿಗೆ ನನಗೂ ಕೂಡ ಈ ಸಭೆಗೆ ಬರಮಾಡಿ ಆತ್ಮೀಯತೆಯಿಂದ ಕರೆದಿದ್ದೀರಿ. ಹಾಗಾಗಿ ಅಗ್ನಿಯ ಈ ಪ್ರಜ್ವಲಿಕೆ ನಾಡಿಗೆ ಒಳ್ಳೆಯದನ್ನು ಮಾಡುವುದರೊಂದಿಗೂ ಕೂಡ ಪ್ರತಿ ವ್ಯಕ್ತಿಗಳಲ್ಲೂ ಒಳ್ಳೆತನವನ್ನು ಬೆಳೆಸಲಿ ಅನ್ನೋ ಹಾರೈಕೆಯೊಂದಿಗೆ ಸಮಸ್ತ ಅಗ್ನಿ ಟಿವಿಯ ಚಾನಲಿನ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ನಾನು ಗೌರವದಿಂದ ಈ ವೇದಿಕೆ ಮೂಲಕ ಗೌರವವನ್ನು ಸಲ್ಲಿಸ್ತಾ, ಅಮ್ಮ ರವಿಯವರ ವ್ಯಕ್ತಿತ್ವ ಬಹು ಎತ್ತರಕ್ಕೆ ಏರಲಿ ಅನ್ನುವ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಣ್ಣದ ಲೋಕದಲ್ಲಿ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕುವ ಭಾಸ್ಕರ್ ಕೊಗ್ಗ ಕಾಮತ್ ಇದೇ ಕುಂದಾಪುರದ ಪರಿಸರದವರು.
ಅಗ್ನಿವಾಹಿನಿಯ ಬಗ್ಗೆ ತಮ್ಮ ನುಡಿಯನ್ನು ಆಡಿದ ಇವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅಗ್ನಿವಾಹಿನಿ ಪ್ರತಿದಿನ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದು ಹೀಗಿದೆ. ಪ್ರತಿದಿನ ಬೆಳಿಗ್ಗೆ ನಮಸ್ತುಭ್ಯಂ 6ರಿಂದ 6:30ರವರೆಗೆ, ಬೆಳಿಗ್ಗೆ ಯೋಗಫಲ 6:30ರಿಂದ 7ರವರೆಗೆ, ನಂತರ ಎಲ್ಲ ದೇವಸ್ಥಾನಗಳನ್ನು ನಿಮ್ಮ ಮುಂದಿಡುವ ಸನ್ನಿಧಾನ ಕಾರ್ಯಕ್ರಮ, ನಂತರ ಸುದ್ದಿ ಪ್ರಪಂಚದಲ್ಲಿ ತನ್ನದೇ ಛಾಪು ಮೂಡಿಸಲು ಅಗ್ನಿ ನ್ಯೂಸ್, ತದನಂತರದಲ್ಲಿ ನಿಮ್ಮ ಧ್ವನಿಗೆ ನಮ್ಮ ಪ್ರತಿಧ್ವನಿ, ಗ್ರಾಮೀಣ ಭಾಗದ ಜ್ವಲಂತ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವುದು ಇದರ ಉದ್ದೇಶವಾಗಿದೆ. ತದನಂತರ ಸಿನಿಮಾ ಪ್ರಿಯರಿಗೆ ಸಿನಿಮಾ ಟೆಂಟ್, ನಂತರ 1 ಗಂಟೆಗೆ ಅಗ್ನಿ ನ್ಯೂಸ್, ಇಡೀ ದಿವಸದ ಸುದ್ದಿಯನ್ನು ನಿಮ್ಮ ಮುಂದಿಡುವ ಅಗ್ನಿ ನ್ಯೂಸ್. ತದನಂತರ ಸಂಗೀತ ಪ್ರಿಯರಿಗೆ ಮಸ್ತ್ ಮ್ಯೂಸಿಕ್, ಮಕ್ಕಳಿಗೂ ಇಷ್ಟವಾಗುವ ಕಾರ್ಟೂನ್ ಪ್ಲೇಗಳು 4ರಿಂದ 5 ಗಂಟೆಯವರೆಗೆ, ನಂತರ ನೇರ ಕಾರ್ಯಕ್ರಮ ಫೋನಿನಲ್ಲಿ ಸವಾರಿ ವಿತ್ ಸಾಂಗ್ ಜೊತೆ 5ರಿಂದ 6 ಗಂಟೆಯ ಜೊತೆಗೆ ಅನುಷಾ ನಿಮ್ಮ ಜೊತೆಗಿರ್ತಾರೆ. ತದನಂತರ ಹಾಸ್ಯ ಪ್ರಿಯರಿಗೆ ಕಾಮಿಡಿ ಸಂಜೆ, ನಂತರ ನಮ್ಮೂರ ವೈವಿಧ್ಯ, ನಿಮ್ಮೂರಿನ ಸೊಬಗನ್ನು ನಿಮ್ಮ ಮುಂದಿಡುವಂತಹ ಕಾರ್ಯಕ್ರಮ ನಮ್ಮೂರ ವೈವಿಧ್ಯ. 8ರಿಂದ 9ರವರೆಗೆ ನೇರ ನಿರಂತರ ಪ್ರಖರ ಸುದ್ದಿಗಳನ್ನು ನಿಮ್ಮ ಮುಂದಿಡುವ ಅಗ್ನಿ ನ್ಯೂಸ್. ನಂತರ 9ರಿಂದ 12ರವರೆಗೆ ಸಿನಿಮಾ ಟೆಂಟ್. ಈ ಎಲ್ಲ ಕಾರ್ಯಕ್ರಮಗಳ ಮರುಪ್ರಸಾರ ರಾತ್ರಿ 12ರಿಂದ. ಇದೀಗ ನಮ್ಮನ್ನುದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಪತ್ರಕರ್ತ, ನಾಟಕಗಾರ, ನಟ, ನಿರ್ದೇಶಕ, ಚಲನಚಿತ್ರ ತಂತ್ರಜ್ಞ, ಪರಿಸರ ಪ್ರೇಮಿ, ಚಿಂತಕ, ಸಾಹಿತಿ, ಸಮಾಜ ಸೇವಕ, ಕರ್ನಾಟಕ ರಾಜ್ಯ ಕಲಾವಿದರ ಕಲ್ಯಾಣ ವೇದಿಕೆ ರಿಜಿಸ್ಟರ್ಡ್ ಇದರ ರಾಜ್ಯಾಧ್ಯಕ್ಷರಾಗಿರುವ ಡಾಕ್ಟರ್ ಕೆಂಚನೂರು ಶಂಕರ್ ಅವರನ್ನು ಮಾತಿಗಾಗಿ ಆಹ್ವಾನಿಸ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ನಾಗರಾಜ್ ಶೆಟ್ಟಿಯವರು ನಮ್ಮ ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿಸಿಕೊಡ್ತಾ ಇದ್ದೇವೆ. ಅಗ್ನಿ ಟಿವಿಯ ನಿರ್ದೇಶಕರಾದಂತಹ ಅಮ್ಮ ರವಿ ಇವರಲ್ಲಿ ಈ ಹೊತ್ತಲ್ಲೇ ಡಾಕ್ಟರ್ ಕೆಂಚನೂರು ಶಂಕರ್ ಅವರ ಮಾತನ್ನು ಕೇಳುವ. ಎಲ್ಲರಿಗೂ ಈ ಶುಭ ಸಂಜೆಯ ವಂದನೆಗಳು. ತುಂಬ ಜನ ಸೇರಿದರೆ ಖುಷಿ ಆಗ್ತಾಯಿದೆ. ಹಾಗಾಗಿ ಹೋಟೆಲ್ನಲ್ಲಿ ಬೋರ್ಡ್ ಹಾಕಿರ್ತಾರೆ, ಗಿರಾಕಿಗಳೇ ನಮ್ಮ ದೇವರು ಅಂತ. ಬಸ್ ಸ್ಟ್ಯಾಂಡಲ್ಲಿ ಬೋರ್ಡ್ ಹಾಕಿರ್ತಾರೆ, ಪ್ರವಾಸಿಗರೇ ನಮ್ಮ ದೇವರು ಅಂತ. ಹಾಗೆ ನಮಗೆ ಕಲಾವಿದರಿಗೆ ನೀವುಗಳು ದೇವರು, ಸಭಿಕರು ದೇವರು, ಪ್ರೇಕ್ಷಕರು ದೇವರು. ಹಾಗಾಗಿ ನಿಮ್ಮ ಪಾದಕ್ಕೆ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಇಂದು ಏನು ಈ ಅಗ್ನಿ ಟಿ ವಿ ಇದು ಮಹತ್ತರವಾದಂಥ ಪಡ್ಕೊಂಡಂಥ ಹೆಸರು. ಯಾಕಂತ ಹೇಳಿದರೆ ಅಗ್ನಿ ಮಾನವನ ಜನನದಿಂದ ಮರಣದವರೆಗೂ ಅಗ್ನಿಯ ಉಪಯುಕ್ತ. ದೈನಂದಿನ ಬದುಕಿನಲ್ಲಿ ಅಗ್ನಿ ಇಲ್ಲದೆ ಜೀವನ ಇಲ್ಲ. ಉದಾಹರಣೆಗೆ ಬದುಕು ಜನನವಾದಾಗ ತಾಯಿಗೋ ಅಥವಾ ಬಾಣಂತಿಗೋ ಅಥವಾ ತಂಟಿಯಾದಾಗ ಬೆಂಕಿಯ ಅವಶ್ಯಕತೆ, ಅಥವಾ ಮರಣದಲ್ಲಿ ಕೊನೆಯವರೆಗೂ ಹೇಳಿದಂತೆ ಪಂಚಭೂತಗಳಲ್ಲಿ ಪ್ರಮುಖವಾದಂಥದ್ದು ಅಗ್ನಿ. ಆ ನೆನಪನ್ನು ಉಳಿಸಿಕೊಳ್ಳುವಂಥದ್ದು ಈ ಉದಾಹರಣೆಗೆ. ಇನ್ನೊಂದು ಇಲ್ಲಿ ಹೆಮ್ಮೆಯ ಸಂಗತಿ ಅಂತ ಹೇಳಿದರೆ, ನಾನು ಸುಮಾರು ತಿಂಗಳಲ್ಲಿ 20 ದಿನಗಳ ಬೇರೆ ಬೇರೆ ಕಾರ್ಯಕ್ರಮಗಳ ವೇದಿಕೆ ಮೇಲೆ ಇರ್ತೇನೆ. ಯಾವುದೇ ರಾಜ್ಯ ರಾಷ್ಟ್ರದಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಆಯಾ ಭಾಷೆಗೆ ಅನುಗುಣವಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ಅಂದರೆ ಇಲ್ಲಿ ಇವತ್ತು ನಾನು ನೋಡಿದಾಗ ಪ್ರಥಮವಾಗಿ ಶಂಕರಾಭರಣ ಹಾಡನ್ನು ಹಾಡುವ ಮೂಲಕ ತಾವು ತಮ್ಮ ಸಭ್ಯತೆಯನ್ನು, ಘನತೆಯನ್ನು, ಯಾಕಂತ ಹೇಳಿದರೆ ಜಾತಿ ಮುಖ್ಯವಲ್ಲ, ಭಾಷೆ ಮುಖ್ಯ, ದೇಶ ಮುಖ್ಯವಲ್ಲ, ದೇಶ ಮುಖ್ಯವಲ್ಲ, ಪ್ರೀತಿ ಮುಖ್ಯ. ಜಾತಿ ಬದುಕ್ಕಿಂತ ನೀತಿ ಬದುಕು ಲೇಸು ಅಂತ ನಿರೂಪಿಸಿದಂಥ ಈ ನಮ್ಮ ಅಗ್ನಿ ಉದಾಹರಣೆಗೆ ನಾವು ಅಗ್ನಿ ಟಿ ವಿ ನಿರೂಪಿಸಿದೆ. ತಮಿಳ್ನಾಡಲ್ಲಾದರೆ ಫಸ್ಟು ಯಾವುದೇ ರಾಜ್ಯದ, ಅದು ಆಂಧ್ರಲ್ಲಾದರೆ ಅವರು ತೆಲುಗಲ್ಲೇ ಹಾಡ್ತಾರೆ, ತಮಿಳಿನಲ್ಲೇ ಹಾಡ್ತಾರೆ. ಇದು ನಮ್ಮ ಹೆಗ್ಗಳಿಕೆಯ ಮಾತಾಗಿದೆ. ಉದಾಹರಣೆಗೆ ನಮಗೆ ಜಾತಿ ಮುಖ್ಯವಲ್ಲ, ಜಾತಿ ಬದುಕ್ಕಿಂತ ನೀತಿ ಬದುಕು ಲೇಸು. நம்மளுக்கு ತಮಿಳ್ வேணுமோ, ಮಾಕಿ ತೆಲುಗು ಕಾವಾಲಿ, ಮೇರಾ ಹಿಂದಿ ತೋ ಮಹಾನ್ ಹಿಂದಿ ತೋ ಚಾಹಿಯೆ, நம்மಳ ಮಲಯಾಳಂ ವೇಣು, ಆಮಚಾ ಮರಾಠಿ ಪೈಜೆ, ನಮ್ಮ ತುಳು ಬೋಡು. ಇದಕ್ಕೆ ಅರ್ಥ ಕೊಡುವ ಹಾಗೆ ಜಾತಿ ಯಾವುದೇ ಭಾಷೆಯನ್ನು ತುಚ್ಛೀಕರಿಸದೆ ನಮ್ಮನ್ನು ಏನು ನಮ್ಮ ನಾಡಿನ ನಮ್ಮ ಭಾಗದ ಜನಗಳನ್ನು ಶಾಂತಿ ಪ್ರಿಯರು, ಸಭ್ಯರು ಅಂತ ಏನು ಹೇಳಿದ್ದೀರಿ ನೀವು, ಏನು ಸಾಮಾಜಿಕವಾಗಿ ಹೇಳಿಕೆ ಮತ್ತು ಪತ್ರಿಕೆಗಳು ಬರ್ತಾ ಇದೆ, ಅದಕ್ಕೆ ನಾವು ನಡ್ಕೊಂಡಂಥ ಮಾರ್ಗದರ್ಶನ ಇಲ್ಲಿ ನಮ್ಗೆ ಕಾಣ್ತಾ ಇದೆ. ಹಾಗಾಗಿ ನಾವು ಏನು ಮಾಡಿದ್ವಿ ಇವತ್ತು, ನೀವೇನು ಈ ನಮ್ಮ ಟಿ ವಿಯನ್ನು ಹುಟ್ಟು ಹಾಕಿದ್ದೀರಿ ಅಗ್ನಿ ಅಂತದ್ದಂತೂ, ಇದು
ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೀತದೆ. ಅದಕ್ಕೆ ಕಾರಣ ಇದೆ. ಉದಾಹರಣೆಗೆ ಮಾನವ ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕಂದ್ರೆ ಹಿಂದಿನ ಕೆಲವು ವಾಡಿಕೆ ಇದೆ, ಮಾತಿದೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ ಅಂತ. ಆದರೆ ಇಲ್ಲಿ ಏನು ಈ ಟಿ ವಿಯ ನಿರ್ಮಾಪಕರು, ಸಂಸ್ಥಾಪಕರು ಅಮ್ಮ ರವಿ ಹಾಗೂ ಇತರವರ ತಂಡ ಅವರ ಜೀವ ಬಂದು ಹೋಗುವ ನಡುವೆ ಕತ್ತಲೆ ಆಗಲಿಲ್ಲ, ಬೆಳಕು ಮಾಡಿ ಅದನ್ನು ಬಿಟ್ಟು ಹೋಗಿರ್ತಾರೆ. ಅದು ನಡ್ಸ್ಕೊಂಡು ಹೋಗಿ ಸೂರ್ಯಚಂದ್ರವರು ನಡ್ಸ್ಕೊಂಡು ಹೋಗ್ತಾ ಇರ್ತದೆ. ಉದಾಹರಣೆಗೆ ಇನ್ನೊಬ್ಬ ನೀವು ವ್ಯಕ್ತಿ ಇದ್ದಾರೆ ಇಲ್ಲಿ, ಕೇಶವ ಕೋಟೇಶ್ವರ, ತಮಗೆಲ್ರಿಗೂ ಅದು ಚಿರಪರಿಚಿತರು. ಏನು ಇವತ್ತು ಆಶ್ರಮವನ್ನು ಹುಟ್ಟು ಹಾಕಿದ್ದಾರೆ, ಸ್ಫೂರ್ತಿ ಧಾಮ. ಸೂರ್ಯಚಂದ್ರ ಇರುವವರೆಗೂ ಅದು ನಡ್ಕೊಂಡು ಹೋಗ್ತದೆ. ಅವರು ಕೂಡ ಹುಟ್ಟಿದಕ್ಕೆ ಸಾರ್ಥಕವಾಯಿತು. ಬಂದು ಹೋಗುವ ನಡುವೆ ಕತ್ತಲೆ ಆಗಿಲ್ಲ, ಬೆಳಕನ್ನು ಹಚ್ಚಿ ಹೋಗಿದ್ದಾರೆ. ಯಾಕಂತ ಹೇಳಿದರೆ ಈ ವೇದಿಕೆ ಅಂತಿಂಥ ವೇದಿಕೆ ಅಲ್ಲ. ನಾನು ಸುಮಾರು 4 ಗಂಟೆಗೆ ಬಂದಾಗ ನೋಡ್ತಾ ಇದ್ದೀನಿ, ಎಷ್ಟು ಖುಷಿಯಾಗುತ್ತೆ ಅಂತ ಹೇಳಿದ್ರೆ ಇದು ವರ್ಣನೆ ಮಾಡಲಿಕ್ಕೆ ಅಸಾಧ್ಯ ಆಗ್ತಾಯಿದೆ. ಇಲ್ಲಿ ನಾನೊಂದು ಕೆಲವು ಸಲಹೆ ಸೂಚನೆ ಕೊಡ್ತಾ ಇದ್ದೇನೆ. ನಮ್ಮ ಕುಂದಾಪುರ ಇದನ್ನು ನಮ್ಮ ಅಗ್ನಿ ಟಿ ವಿಯವರು ಯಾವಾಗಲೂ ಗುರುತಿಸಬೇಕು. ಭಾಳ ಹಿಂದುಳಿದಿದೆ, ನಮ್ಮ ತಾಲೂಕು ಹಿಂದುಳಿದಿದೆ. ನನಗೆ ತಿಳಿದ ಹಾಗೆ ಇಲ್ಲಿಯವರೆಗೂ ಕುಂದಾಪುರದವರು ಯಾರೂ ಮಂತ್ರಿಯಲ್ಲಿ ಆಗಿದ್ದು ನನಗೆ ಜ್ಞಾಪಕ ಎಲ್ಲ ಗೊತ್ತಿಲ್ಲ. ಸರ್ಕಾರದಲ್ಲಿ ಎಲ್ಲ ರೀತಿಯ ವಂಚನೆ ನಮಗಾಗಿದೆ. ಉದಾಹರಣೆಗೆ ಇವತ್ತು ಇಲ್ಲಿ ಎಲ್ಲ ಪ್ರೈವೇಟ್ ಬಸ್ಗಳು, ಇಲ್ಲಿ ಬಸ್ ಹತ್ತಿ ನೀವು ಅಲ್ಲಿ ಹೇಳಿದ್ರೆ 7 ರೂಪಾಯಿ 10 ರೂಪಾಯಿ ಕೊಡಬೇಕು. ಸರ್ಕಾರಿ ಬಸ್ ಹಾಕಿದರೆ ಪತ್ರಕರ್ತರಿಗೆ ಫ್ರೀ ಪಾಸ್ ಇದೆ, ವಯೋವೃದ್ಧಿಗೆ ಫ್ರೀ ಪಾಸ್ ಇದೆ, ಶಾಲಾ ಮಕ್ಕಳಿಗೆ ಫ್ರೀ ಪಾಸ್ ಇದೆ. ಅದನ್ನು ನೀವು ಒತ್ತಾಯಿಸಬೇಕು. ಕೆಲವು ಬೇಡಿಕೆಗಳನ್ನ ಮುಂದಿಡಬೇಕು. ಹೋರಾಟದಲ್ಲಿ ಕೂಡ ತಾವು ಎತ್ತಿದ ಕೈ ಆಗಬೇಕು ತಮ್ಮ ಅಗ್ನಿ ಟಿ ವಿ ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ ಉದಾಹರಣೆಗೆ ನೀವು ಬೆಂಗಳೂರು ಮಹಾನಗರದಿಂದ ಹುಬ್ಳಿಗೆ ಹೋಗಬೇಕಾದ್ರೆ ಟ್ರೈನು 50 ರೂಪಾಯಿ ಟ್ರೈನು, ಅಲ್ಲಿಂದ ತಮಿಳ್ನಾಡಿಗೆ ಹೋಗಬೇಕಾದ್ರೆ ಬರೀ 30 ರೂಪಾಯಿ ಟ್ರೈನು. ನಮಗಲ್ಲಿ ಬೆಂಗಳೂರಿನಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಬಸ್ಸನ್ನು ಅಡ್ವಾನ್ಸ್ ಬುಕ್ ಮಾಡಿ ಬರಬೇಕಂದ್ರೆ ನಮ್ಮ ಸೌತ್ ಕೇಂದ್ರಕ್ಕೆ ಮಾತ್ರ, ಬೆಂಗಳೂರಿನಿಂದ ಸೀಸನಲ್ಲಿ 1,500 ತಗೊಳ್ಳೋದು. ಹೀಗಾಗಿ ನಾವೇನು ಮಾಡಬೇಕು, ನಮಗೆ ರೈಲನ್ನು ಉದಾಹರಣೆಗೆ ಶಿವಮೊಗ್ಗದವರೆಗೂ ಟ್ರೈನ್ ಬರ್ತಾ ಇದೆ, ಅದೇ ರೈಲನ್ನು ಮುಂದುವರಿಸ್ಕೊಂಡು ಕುಂದಾಪುರ ಭಟ್ಕಳ ಹೋಗುವಂಥ ವ್ಯವಸ್ಥೆಯನ್ನು ಕೆಲವು ಹೋರಾಟಗಳನ್ನ ಮಾಡಬೇಕು. ನಮ್ಮ ಅಗ್ನಿ ಟಿ ವಿ ನೀವು ಅದು ಮಾಡೋದಕ್ಕೆ ಸಾರ್ಥಕತೆ ಆಗುತ್ತೆ. ಜನಕ್ಕೆ, ಶಾಲಾ ಮಕ್ಕಳಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಎಲ್ಲರಿಗೂ ಫ್ರೀ ಇರ್ತದೆ. ಅದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ. ಹಾಗೆ ನಾವು ಇನ್ನು ಕೆಲವು ನಿಮ್ಮ ಮುಂದೆ ಇಡ್ತೇನೆ. ಇವತ್ತು ಆವತ್ತಿನ ದಿವಸ ಯಾವುದೇ ಬ್ಯಾಂಕ್ನಲ್ಲಿ, ಉದಾಹರಣೆಗೆ ನಾನು ಕೆಲವು ಕಡೆ ಹೇಳಿದ್ದೇನೆ, ವಿಜಯ ಬ್ಯಾಂಕನ್ನು ಹುಟ್ಟುಹಾಕಿದವರು ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಉಡುಪಿ ಜಿಲ್ಲೆಯ ಬಂಟ ಜನಾಂಗದವರು. ಕೆನರಾ ಬ್ಯಾಂಕು, ಇನ್ನೊಂದು ಜನ ಕೊಂಕಣಿ ಅಥವಾ ಇನ್ನೂ ಈ ಸಿಂಡಿಕೇಟ್ ಬ್ಯಾಂಕ್, ಹಾಗೂ ಒಂದೊಂದು ಕಮಿಟಿಯವ್ರನ್ನುಳ್ಳ ಬ್ಯಾಂಕ್ ಹುಟ್ಟಿಗೆ ಬ್ಯಾಂಕ್ ಇನ್ನೊಂದು ತೋರಿಸ್ಕೊಟ್ಟಿದ್ದಾರೆ ಪ್ರಪಂಚಕ್ಕೆ, ಬರೀ ಇಂಡಿಯಾಕ್ಕಲ್ಲ. ಹಾಗೆ ಇವತ್ತು ನಾವು ಆ ವಿಜಯ ಬ್ಯಾಂಕ್ ಹೆಡ್ ಆಫೀಸಿಗೆ ಹೋದಾಗ, ನಾನು ಒಮ್ಮೆ ಹೋದಾಗ ಹೊರಗೆ ಬರಲಿಕ್ಕೆ 1 ಅವರ್ ಆಗುತ್ತೆ. ಎಲ್ಲರೂ ಎಲ್ಲ ಪರಿಚಯದವರು. ಈಗ ನಮಗಲ್ಲಿ ಯಾರೂ ಪರಿಚಯ ಇಲ್ಲ. ಕಾರಣ ಇಷ್ಟೇ, ತಾವು ದಯವಿಟ್ಟು ಗಮನಿಸಿ. ಬ್ಯಾಂಕ್ ಎಕ್ಸಾಮ್ ಬರೆದು ಮಕ್ಕಳು ಪಾಸಾಗ್ತಾರೆ. MS ರಾಮಯ್ಯ ಕಾಲೇಜ್ ಮುಂದೆ ಮತ್ತಿಕೆರೆ ನಮ್ಮ ಮನೆ ಮುಂದೆ ವಿಜಯ ಬ್ಯಾಂಕ್ ಇದೆ. ಆ ಬ್ಯಾಂಕ್ ಒಳಗಡೆ ಒಬ್ಬ ಕನ್ನಡಿಗ ಇಲ್ಲ. ನಾನು ತುಚ್ಛೀಕರಿಸ್ತಾ ಯಾರನ್ನ ಭಾಷೆಯನ್ನು ದೂಷಿಸ್ತಾ ಇಲ್ಲ. ಕಾರಣ ಆ ಬ್ಯಾಂಕ್ ಎಕ್ಸಾಮ್ ಬರೆಯುವವರಿಗೆ ಅವರಿಗೆ ಆಪ್ಷನ್ ಇದೆ, ಹಿಂದಿ ಮತ್ತು ಇಂಗ್ಲೀಷ್. ಹಿಂದಿ ಉತ್ತರ ಕನ್ನಡದ ಮಾತೃಭಾಷೆ. ಹಾಗಾಗಿ ನೋಡಿ, ನೀವು ಈಗ ಎಲ್ಲ ಬ್ಯಾಂಕು ಅಥವಾ ರೈಲ್ವೆ ಇಲಾಖೆಯಲ್ಲಿ, ಯಾವುದೇ ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗರು ಇಲ್ಲವೇ ಇಲ್ಲ. ಅದಕ್ಕೆ ಕಾರಣ ಇಷ್ಟೇ, ಹಿಂದಿ ಮತ್ತು ಇಂಗ್ಲೀಷು ಅವ್ರದ್ದೇನು ಅಲ್ಲಿಯ ಆಪ್ಷನ್ ಇದೆ ಅವರಿಗೆ, ಅದು ಅವ್ರ ಮಾತೃಭಾಷೆ, ಅವ್ರ ಹಿಂದಿ. ಕನ್ನಡದಲ್ಲಿ ಇಲ್ಲ. ಅದು ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಯಾವುದೇ ನಮ್ಮ ಸಂಘಟನೆಗಳು, ಕನ್ನಡ ಸಂಘಟನೆ ಹೋರಾಟ ಮಾಡ್ತಾ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಏನು BMTC ಬಸ್ ನಿಲ್ದಾಣ ಇದೆ, ನಂದು 1972ನೇ ಇಸ್ವಿಯಲ್ಲಿ ನಂದಲ್ಲಿ ನಾಟಕ ಕಂಪನಿ ಇತ್ತು. 20 ವಯಸ್ಸಿಗೆ ನಾಟಕ ಆಡಿದ್ದೇನೆ. ಪೇಪರ್ ಕಟ್ಟಿಂಗ್ ಇದೆ. ನಾನು, ಕಲ್ಪನಾ, ಮಂಜುಳಾ, ಏನು ಶಂಕರ್ನಾಗ್, ಉದಯನ ಎಲ್ಲ ಈಗಲೂ ಕೂಡ ಅವ್ರ ಅವ್ರ ಕಿಶನ್ ಕುಮಾರ್ ಅವರಿಗೆ ಗೊತ್ತಿದೆ, ನಮ್ಮ ಮನೆ ಬಂದಿದ್ದಾರೆ. ಹಾಗೆ ಕೇಶವ ಕೋಟೇಶ್ವರ ಅವ್ರಿಗೆ ಕೂಡ ಗೊತ್ತಿದೆ. ನಾನು ಯಾಕೆ ಹೇಳ್ತಾ ಇದ್ದೆ ಹೇಳಿದ್ರೆ, ಕೆಲವು ಹೋರಾಟಗಳನ್ನ ನಮ್ಮ ಏನು ಅಗ್ನಿ ಟಿ ವಿ ಏನು ಮಾಡಿದೆ, ದುಷ್ಟರನ್ನು ಸುಡುವ ಈ ಅಗ್ನಿ ಟಿ ವಿ ಶಿಷ್ಟರನ್ನು ಸೃಷ್ಟಿಸ್ತಾ ಹೋಗುವಂಥ ಕೆಲಸ ಮಾಡಬೇಕು. ನಿಮಗೆಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಲಾಭ ಆಗಲಿ. ಹಾಗೆ ಇವತ್ತೇನು ಈ ನಾಡಲ್ಲಿ ನಾವಿಲ್ಲಿ ನಮ್ಮ ಈ ಜಾಗದಲ್ಲಿ ಕುಂದಾಪುರದಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಚ್ಛಪಡ್ತೇನೆ. ಪುಣ್ಯವಂತ ನಾಡು, ಬುದ್ಧಿವಂತ ನಾಡು, ಶಾಂತಿಪ್ರಿಯ ನಾಡು ಅನ್ನೋದಕ್ಕೆ ಕಾರಣ ಎಷ್ಟು, ಎಲ್ಲರೂ ಸಭ್ಯರಿದ್ದಾರೆ. ಈ ಸಭೆ ನೋಡ್ರೆ ಗೊತ್ತಾಗುತ್ತೆ. ಒಂದು ಸಣ್ಣ ಉದಾಹರಣೆ ಹೇಳ್ತಾನೆ. ಈ ಪ್ರಪಂಚದಲ್ಲಿ, ಜೀವನದಲ್ಲಿ ಯಾರು ಒಳ್ಳೆಯವನು, ಯಾರು ಪುಣ್ಯವಂತ, ಯಾರು ಭಾಗ್ಯಶಾಲಿ ಅಂತ ಹೇಳಿದರೆ,
ಯಾರು ಒಳ್ಳೆಯ ಹೆಂಡತಿಯನ್ನು ಪಡಿತಾನೆ ಅವನು ಭಾಗ್ಯಶಾಲಿ, ಅವನು ಪುಣ್ಯವಂತ. ಯಾರು ಒಳ್ಳೆಯ ಗಂಡನ್ನು ಪಡಿತಾರೆ ಅವರು ಪುಣ್ಯವಂತ, ಭಾಗ್ಯಶಾಲಿ. ಯಾರು ಒಳ್ಳೆಯ ಮಕ್ಕಳನ್ನು ಪಡಿತಾರೆ ಅವರು ಪುಣ್ಯವಂತರು, ಭಾಗ್ಯಶಾಲಿ. ಹಾಗೆ ಎಲ್ಲ ಏನು ನಾವು ನಾಗರಿಕರನ್ನ ಒಳ್ಳೆಯ ಜನ ಇಲ್ಲಿ ನಾವು ಹುಟ್ಟಿ ಬೆಳೆದಿದ್ದೀವಿ, ನಾವು ಪುಣ್ಯಶಾಲಿಗಳು ಅಂತ ಹೇಳ್ತಾ, ಹಾಗಾಗಿ ಸಮಯದ ಅಭಾವ ಕ್ಷಮೆ ಕೋರ್ತೇನೆ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ, ಲಾಭ ಆಗಲಿ, ಜಯ ಆಗಲಿ, ಐಶ್ವರ್ಯ ಸಿಗಲಿ, ಆರೋಗ್ಯ ಸಿಗಲಿ ಅಂತ ಹೇಳ್ತಾ ನನ್ನ ಮಾತಿಲ್ಲಿ ಮುಗಿಸಲ್ಲ. ಮತ್ತೆ ಬರ್ತೀನಿ. ನಮಸ್ಕಾರ. ಅಗ್ನಿ ಟಿವಿಯ ಮುಂದಿನ ಸವಾಲುಗಳನ್ನು ಎತ್ತಿ ಹಿಡಿದಂತಹ ಕೆಂಚನೂರು ಶಂಕರ್ ಇವರಿಗೆ ಧನ್ಯವಾದಗಳು. ಸಾಮಾನ್ಯವಾಗಿ ಪ್ರಾಸ್ತಾವಿಕ ಮಾತುಗಳನ್ನು ನಾವು ಕೇಳೋದು ಕಾರ್ಯಕ್ರಮದ ಆರಂಭದಲ್ಲಿ. ನಮ್ಮ ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ ಸದಾನಂದ್ ಸೇರಿಗಾರ್ ಅವರು ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಅಗ್ನಿ ಟಿವಿಯ ನಿರ್ದೇಶಕರಾದಂತಹ ಅಮ್ಮ ರವಿ ಅವರಿಂದ ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಹೊತ್ತಲ್ಲಿ ಒಂದಷ್ಟು ಜನ ನಮ್ಮ ವೇದಿಕೆಯ ಗಣ್ಯರು ನಿರ್ಗಮಿಸ್ತಾ ಇದ್ದಾರೆ. ಆ ಎಲ್ಲ ಗಣ್ಯರಿಗೂ ಕೂಡ ಸ್ಮರಣಿಕೆಯನ್ನು ಈ ಸಂದರ್ಭದಲ್ಲಿ ನೀಡುವಂತೆ ಅಮ್ಮ ರವಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಿಂದ ನಿರ್ಗಮಿಸ್ತಾ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಕುಂದಾಪುರದಲ್ಲೇಕೆ ಚಪ್ಪಾಳೆಗೆ ಬರ, ಹೊಡಿರಿ ಚಪ್ಪಾಳೆ, ಅದರಲ್ಲೂ ಕಂಜೂಸಿ ಯಾಕೆ? ಓಕೆ, ಅಭಿವಂದನೆಗಳು. ಇದೀಗ ಪ್ರಾಸ್ತಾವಿಕ ಮಾತುಗಳನ್ನು ಸಾಮಾನ್ಯವಾಗಿ ನಾವು ಕೇಳೋದು ಕಾರ್ಯಕ್ರಮದ ಆರಂಭದಲ್ಲಿ, ಆದರೆ ನಾವು ಇದೀಗ ಪ್ರಾಸ್ತಾವಿಕ ಮಾತುಗಳನ್ನು ಪ್ರಾಸ್ತಾವಿಕ ನೆಲೆಯಲ್ಲಿ ಅಲ್ಲದೆ ನಾವೀಗ ಕೊನೆಯ ಕ್ಷಣದಲ್ಲಿ ಅದನ್ನು ಕೇಳುವವರಿದ್ದೀವಿ. ಈ ಸಂಸ್ಥೆಯ ಹಿನ್ನೋಟ ಮುನ್ನೋಟಗಳನ್ನು ಒಳಗೊಂಡ ಮಾತುಗಳು, ಈ ಅಗ್ನಿ ಟಿವಿಯನ್ನು ಕಟ್ಟುವ ಹಿಂದೆ ದೊಡ್ಡ ಶಕ್ತಿಯಾಗಿ ನಿಂತವರು, ಈ ಅಗ್ನಿ ಟಿವಿಯ ನಿರ್ದೇಶಕರಾಗಿರುವಂತಹ ಈ ಭಾಗದ ಖ್ಯಾತ ಉದ್ಯಮಿ ಮತ್ತು ಜನನಾಯಕ ನಾಗರಾಜ್ ಗೋಳಿ ಅವರನ್ನು ಮಾತಿಗಾಗಿ ಆಹ್ವಾನಿಸ್ತಾ ಇದ್ದೇವೆ. ಈಗ ತಾನೇ ಉದ್ಘಾಟನೆ ಮಾಡಿ ನಿರ್ಗಮಿಸಿರುವ ಪರಮ ಪೂಜ್ಯ ಗುರುಗಳಿಗೂ ಹಾಗೂ ವೇದಿಕೆಯಲ್ಲಿರತಕ್ಕಂತಹ ಗಣ್ಯರಿಗೂ, ಇಲ್ಲಿ ನೆರೆದಿರತಕ್ಕಂತಹ ಅಗ್ನಿ ಟಿವಿಯ ಅಭಿಮಾನಿಗಳಿಗೂ, ಊರ ನಾಗರಿಕರು ನನ್ನ ವಂದನೆಗಳು. ಬಹುಶಃ ಇವತ್ತು ನಮ್ಮ ಈ ಅಗ್ನಿ ಟಿವಿಯವರಿಗೆ ಶುಭ ದಿನ ಅಂತ ಹೇಳ್ತೇನೆ. ಯಾಕೆ ಹೇಳಿದರೆ, ಈ ಅಗ್ನಿ ಟಿವಿನ ಪ್ರಾರಂಭ ಮಾಡಬೇಕಾದ್ರೆ ನಾವು ಪ್ರಾರಂಭ ಮಾಡ್ತೀವೋ ಇಲ್ವೋ ಅಂತ ನಮಗೆ ಸಂಶಯ ಆಗಿತ್ತು. ಈ ಅಗ್ನಿ ಟಿವಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ನಾವು 1 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀವಿ. ಅನೇಕ ಅಡೆತಡೆಗಳು ನಮ್ಮ ಈ ಅಗ್ನಿ ಟಿವಿ ಉದ್ಘಾಟನೆಗೆ ಆಗ್ತಾ ಇದೆ. ನಾವು ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ಒಂದು ಕಡೆ ಉದ್ಘಾಟನೆ ಮಾಡಿ ಓಪನ್ ಮಾಡಿದರೂ ಅಲ್ಲಿ ಯಾವುದೇ ಒಂದು ಅನಿವಾರ್ಯ ಕಾರಣದಿಂದಾಗಿ ಅದನ್ನು ಮುಚ್ಚಬೇಕಾದಂಥ ಪರಿಸ್ಥಿತಿ ಬಂತು. ನಂತರ ಆ ಸಮಯದಲ್ಲಿ ನಮ್ಮ ಅಗ್ನಿ ಟಿವಿಯ ಸ್ಥಾಪಕರಾದಂಥ ಅಮ್ಮ ರವಿಯವರು ಬಹಳ ಚಿಂತೆಯಲ್ಲಿದ್ದು ಅವರು ನಮ್ಮನ್ನು ಒಂದು ದಿನ ಮೀಟಿಂಗ್ ಕರೆದ್ರು. ಹೀಗಾಯ್ತಲ್ಲ, ಇನ್ನು ಏನು ಮಾಡೋದು, ನಾನು ಈ ಟಿ ವಿನ ಬಿಟ್ಟುಬಿಡ್ತೇನಂತ. ನಾವು ನಿರ್ದೇಶಕರಾದಂಥ ಮನೋಹರ್ ಬಳಗಾರ್, ನನ್ನ ಹೆಸರು ನಾಗರಾಜ್ ಗೋಳಿ ಅಂತ, ಸುರೇಶ್ ಜೋಗಿ, ಆಶೀಶ್, ನಾವು 4 ಜನ ನಿರ್ದೇಶಕರಿದ್ದು ರವಿ ಅಣ್ಣನಿಗೆ ಹೇಳಿದೆವು, ನೀವು ಯಾವುದೇ ಕಾರಣಕ್ಕೂ ಟಿ ವಿನ ನಿಲ್ಲಿಸಬಾರ್ದು, ಮುಂದುವರಿಸಲೇಬೇಕಂತ. ಛಲ ಬಿಡದ ತ್ರಿವಿಕ್ರಮನಂತೆ ಹೋರಾಡಿ ಪುನಃ ಎದ್ದು ಅಮ್ಮ ರವಿಯವರು ಕೋಟೇಶ್ವರದಲ್ಲಿ ಟಿ ವಿಯನ್ನು ಪ್ರಾರಂಭ ಮಾಡಬೇಕಂತ ಹೊರಟರು. ಯಶಸ್ವಿಯಾದರು. ಯಾವುದೇ ಅಡೆತಡೆಗಳಿದ್ದರೂ ಸಹ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಬಹಳ ಸಂತೋಷ. ಇದೆಲ್ಲ ಆಗಿದ್ದು ನಿಮ್ಮವರ ಎಲ್ಲರ ಆಶೀರ್ವಾದದಿಂದ. ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ, ನಿಮಗೆ ಯಾವುದೇ ಅನ್ಯಾಯವಿದ್ದಲ್ಲಿ ಅಥವಾ ಯಾವುದೇ ನಿಮ್ಮ ತೊಂದರೆ ಇದ್ದಲ್ಲಿ ನಮ್ಮ ಟಿ ವಿಯವರಿಗೆ ನೀವು ಸುದ್ದಿವಾಹಿನಿಯಲ್ಲಿ ಸುದ್ದಿ ಕೊಟ್ಟರೆ ಖಂಡಿತ ನಿಮ್ಮ ತೊಂದರೆಗೆ ನಾವು ಸಹಕರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಚ್ಛಿಸ್ತೇನೆ. ಹಾಗೆಯೇ ನಮ್ಮ ಈ ಟಿ ವಿಯ ಎಲ್ಲ ನ್ಯೂಸ್ಗಳು ಸಹ ಯೂಟ್ಯೂಬು ಮತ್ತು ಇದರಲ್ಲಿ ಬರ್ತಾ ಇತ್ತು. ಇನ್ನು ಮುಂದೆ ನೀವು ಮನೆಯಲ್ಲೇ ಕೂಲಿತು 898 ನಂಬರ್ನ ಒತ್ತಿದರೆ ನಿಮ್ಮ ಟಿ ವಿಯಲ್ಲಿಯೇ ನೋಡ್ಬೋದು. ಮತ್ತು ನಾನು ಈ ಸಂದರ್ಭದಲ್ಲಿ ಹೇಳೋ ಇಷ್ಟಪಡೋದೇನೆಂದರೆ, ನಮ್ಮ ಟಿ ವಿಯ ಉದ್ದೇಶ ನೇರ, ದಿಟ್ಟ, ನಿರಂತರ. ಹಾಗಾಗಿ ತಾವು ಯಾವುದೇ ಸಮಸ್ಯೆ ಇದ್ದರೂ ಸಹ ಫೋಟೋ ತೆಗೆದು ನಮ್ಮ ವಾಟ್ಸಪ್ಪಲ್ಲಿ ಹಾಕಿ ನಿಮ್ಮ ಸಮಸ್ಯೆಯನ್ನು ಖಂಡಿತ ನಾವು ನಿವಾರಣೆ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಟಿ ವಿಗೆ ತಮ್ಮೆಲ್ಲರ ಸಹಕಾರವು ಕೋರುತ್ತಾ ಮುಂದೆ ಇದು ಯಶಸ್ವಿಯಾಗಿ ದೇಶಾದ್ಯಂತ ಬೆಳೆಯಲಿ ಅಂತ ಹೇಳುತ್ತಾ ನಾನು ಈ ಮಾತನ್ನು ಮುಗಿಸ್ತೇನೆ. ಈ ಅಗ್ನಿ ಟಿವಿಯನ್ನು ಕಟ್ಟುವ ಹಿಂದೆ ಅದೆಷ್ಟು ಕೆಲಸ ಇದೆ ಎನ್ನುವುದನ್ನು ಹೇಳ್ತಾ, ಮತ್ತು ಭವಿಷ್ಯದ ದಿನಗಳಲ್ಲಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸುವವರು ನಾವಾಗ್ತೀವಿ, ನಮ್ಮ ಜೊತೆಗೆ ನೀವಿರಿ ಎನ್ನುವಂತಹ ಮಾತುಗಳನ್ನಾಡಿರುವ ಈ ಅಗ್ನಿ ಟಿವಿಯ ನಿರ್ದೇಶಕರಾದ ನಾಗರಾಜ್ ಗೋಡಿಯವರಿಗೆ ಅಭಿವಂದನೆಗಳನ್ನು ಸಲ್ಲಿಸಿಕೊಡ್ತಾ, ಇದೀಗ ವಾಸ್ತು ತಜ್ಞರಾಗಿ, ಪ್ರಸಂಗಕರ್ತರಾಗಿ ನೂರಾರು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡವರು ನಮ್ಮ ಕುಂದಾಪುರಕ್ಕೆ ಇವರೊಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಅವರು ಬೇರೆ ಯಾರೂ ಅಲ್ಲ, ಬಸವರಾಜ್ ಶೆಟ್ಟಿಗಾರ್ ಅವರ ಮಾತನ್ನು ಇದೀಗ ಕೇಳುವ ಬನ್ನಿ. ತದೇವ ಲಗ್ನಂತು ಸುದಿನಂತು ದೇವ, ತಾರಾಬಲಂತು ಚಂದ್ರಬಲಂತು ದೇವ, ವಿದ್ಯಾಬಲಂತು ದೇವ, ಲಕ್ಷ್ಮೀಪತಿತೇಂಗ್ರಿ ಸ್ಮರಾಮಿ. ಜಗದ ತಂದೆ ತಾಯಿ ಎನಿಸಿದ ಲಕ್ಷ್ಮೀ ನಾರಾಯಣರನ್ನು ಸ್ಮರಿಸುತ್ತಾ
ಕ್ಷೇತ್ರದ ಆದಿದೇವರಾದಂಥ ಕುಂದೇಶ್ವರನಿಗೆ ಮನಸ ಸಂಪ್ರಾರ್ಥಿಸುತ್ತಾ ಅಗ್ನಿ ಟಿವಿಯ ಅಗ್ರವೇದಿಕೆಯಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ಅಗ್ರಗಣ್ಯರೇ ಹಾಗೂ ವೇದಿಕೆಯ ಮುಂದೆ ಇರತಕ್ಕಂತಹ ಅಗ್ರಮಾನ್ಯರೇ, ಬಹುಶಃ ಇಂದಿನ ದಿನ ಶುಭ ದಿನ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ತಿಥಿ ಶುಭ ತಿಥಿ, ಇಂದಿನ ಲಗ್ನ ಶುಭ ಲಗ್ನ. ಈ ಗೋಧುಳಿ ಲಗ್ನದಲ್ಲಿ ನಮ್ಮ ಸನ್ಮಾನ್ಯ ಪೂಜ್ಯಪಾದರು ಅಗ್ನಿಯನ್ನು ಬೆಳಗುವ ತನ್ಮೂಲಕ ಅಗ್ನಿ ಟಿವಿಯನ್ನು ಉದ್ಘಾಟನೆ ಮಾಡಿದವರಾಗಿದ್ದಾರೆ. ಇಂತಹ ನಮ್ಮೂರೇ ಅಂದ, ನಮ್ಮೂರೇ ಚಂದ, ನಮ್ಮೂರಲ್ಲಿ ಆದಂತಹ, ಈ ಕೋಟೇಶ್ವರದಲ್ಲಿ ಆದಂತಹ ಮೂಡಿ ಬರ್ತಕ್ಕಂಥ ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಈ ಅಗ್ನಿ ಟಿವಿ ಇದರ ಯಶಸ್ವಿ ಆಗಲಿ, ಹಾಗೆ ಇದಕ್ಕೆ ವಿಶೇಷವಾಗಿ ಸಹಕಾರ ನೀಡಿದಂಥ ಎಲ್ಲ ಬಂಧು ಬಾಂಧವರಿಗೆ, ಹಿತೈಷಿಗಳಿಗೆ ಹಾಗೂ ಆ ಟಿ ವಿ ಮಾಧ್ಯಮದವರಿಗೆ ಭಗವಂತ ನಿರಂತರ ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನು ಕೊಟ್ಟು, ಮಾಡುವಂಥ ಉದ್ಯೋಗದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು, ಜೀವನದಲ್ಲಿ ಬರ್ತಕ್ಕಂಥ ಅಷ್ಟ ಕಷ್ಟವನ್ನು ದೂರ ಬಿಟ್ಟು ಅಷ್ಟ ಸೌಭಾಗ್ಯವನ್ನು ಅನುಗ್ರಹಿಸಿಕೊಟ್ಟು 100 ಕಾಲ ಈ ಅಗ್ನಿ ಟಿ ವಿ ಬಾಳಿ ಬೆಳಗಲಿ ಅಂತ ಆದಿಯಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಬಹುಶಃ ಭಾಷಣಕ್ಕೆ ಕೊನೆಯವನಾಗಬಾರ್ದು, ಮನೆಗೆ ಮೊದಲು ಹಿರಿಯ ಮಗನಾಗಬಾರ್ದು ಅಂತ ಬಹುಶಃ ಎಲ್ಲ ಮಾತಾಡಿ ಹೋಗಿದ್ದಾರೆ. ಇನ್ನೊಂದು ಒಬ್ಬರಿಬ್ಬರು ಮಾತಾಡಲಿಕ್ಕಿದ್ದು ಬಹುಶಃ. ಆದರೂ ಒಂದು ಜೋಕ್ ನೆನಪಾಗ್ತದೆ. ಒಂದು ದೊಡ್ಡ ಕಾರ್ಯಕ್ರಮ ಹೀಗೆ ಆಗುವಾಗ ಒಬ್ಬರಿಗೆ ಮಾತಾಡೋ ಚಟ, ಮಾತಾಡಿ ಇದ್ದವರೆಲ್ಲ ಎದ್ದು ಹೋದ್ರಂತೆ. ಕೊನೆಯಲ್ಲಿ ಹೇಳ್ತಾನಂತೆ, ಪುಣ್ಯಾತ್ಮ ನೀನೊಬ್ಬನಾದರೂ ಇದ್ದೀಯಲ್ಲ, ತುಂಬ ಧನ್ಯವಾದ ಅಂದೇಳಿ. ಆಗ ಅವ ಹೇಳ್ತಂತೆ, ನಂದು ಮೈಕೆಲ್ಲ ಕಳ್ಚ್ಕೊಂಡು ಹೋಗಬೇಕಿತ್ತು ಅಂತಂದು. ಹಾಗಾಗುವುದಿಲ್ಲ, ಯಾಕಂದರೆ ಇನ್ನು ಮುಂದಿನ ಕಾರ್ಯಕ್ರಮ ಉಂಟು. ವೆಂಕಟಣ್ಣನಿಗಾಗಿ ಕಾಯ್ತಾ ಇದ್ದಾರೆ ಎಲ್ಲವರು. ಹಾಗೆ ಆ ಅಗ್ನಿ ಟಿವಿಯ ತಂಡಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಇನ್ನೊಂದು ಮಾತುಂಟು, ಯಾಗ ಯಜನಾದಿಗಳನ್ನು ಮಾಡುವಾಗ ಸ್ವಸ್ತಿ ಶ್ರದ್ಧಾ ಮೇಧಾ ವಿದ್ಯಂ ಬುದ್ಧಿಂ ಶ್ರೀಯಂ ವಿಜಯಂ ವೀರ್ಯಂ ಆಯುಷ್ಯಂ ಆರೋಗ್ಯಂ ಭಾಗ್ಯಂ ಮೇಧೇಯಿ ಹವ್ಯವಾಹನ ಎಲ್ಲವನ್ನ ನೀಡ್ತಕ್ಕಂಥದ್ದು ಈ ಅಗ್ನಿಗೆ. ಅಗ್ನಿ ಅಂದರೆ ಅಜ್ಞಾನವನ್ನು ತೊಲಗಿಸಿ ಸುಜ್ಞಾನವನ್ನು ಮೂಡ್ತಕ್ಕಂತಹ ಈ ಟಿ ವಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಬಾಳಿ ಬೆಳಗಲಿ. ಅಷ್ಟೇ ಅಲ್ಲದೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಶ್ರೀಮಾತೀತವಾಗಿ ಈ ಸಂಸ್ಥೆ ಬೆಳೆಯಲಿ. ನಾವೆಲ್ಲರೂ ಈ ಸಂಸ್ಥೆಯನ್ನು ಬೆಳಗಿ ಬಾಳುವಲ್ಲಿ ಸಹಕಾರ ಮಾಡೋಣ. ಯಾವುದೇ ಮಾಧ್ಯಮ ಬೆಳೆಯಬೇಕಾದ್ರೆ ಅದಕ್ಕೆ ಈ ಜಾಹೀರಾತು ಇಂತಹ ಸಹಕಾರ ಬೇಕು. ನಿಮ್ಮೆಲ್ಲರ ಸಹಕಾರ ಅವರ ತಂಡಕ್ಕೆ ಇರಲಿ ಅಂತ ದೇವರಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ಅವರಿಗೆ ಯಶಸ್ಸನ್ನು ಉತ್ತುಂಗಕ್ಕೆ ಸಾಗಲಿ ಅಂತ ಹೇಳುತ್ತಾ ನನ್ನ ಮಾತಿನ ಮಂಟಪಕ್ಕೆ ತೆರೆಯನ್ನು ಹೇಳ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಯಕ್ಷಗಾನಂ ಗೆಲ್ಗೆ, ಬಾಳ್ಗೆ. ಬಹುಶಃ ಅಗ್ನಿ ಟಿವಿಯ ಬಗ್ಗೆ ನಮ್ಮ ಜ್ಯೋತಿಷಿಗಳು ಜ್ಯೋತಿಷ್ಯ ನುಡಿದಾಗಿದೆ. ಇದು ಎತ್ತರಕ್ಕೆ ಬೆಳಲಿ ಅಂತ ಹೇಳಿ ಅಭಿವಂದನೆಗಳು ಸರ್. ಇದೇ ಸಂದರ್ಭದಲ್ಲಿ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಅತ್ಯುತ್ತಮ ವಾಗ್ಮಿಗಳು. ಆದರೆ ಮಾತಾಡಲಿಕ್ಕೆ ಈಗ ಸಮಯ ಇಲ್ಲ. ಆ ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಯಾವುದೇ ಗಣ್ಯರು ಕೂಡ ಮಾತಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಅಮ್ಮ ರವಿಯವರನ್ನ, ಹಾಗೆ ನಾಗರಾಜ್ ಗೋಳಿಯವರು ಈಗಾಗಲೇ ವೇದಿಕೆಯಲ್ಲಿದ್ದಾರೆ, ಮನೋಹರ್ ಬಳೆಗಾರ್ ಅವರನ್ನ, ಸುರೇಶ್ ಜೋಗಿಯವರನ್ನ, ಆಶೀಶ್ ಚಂದನ್ ಅವರನ್ನ. ಈ ಅಗ್ನಿ ಟಿವಿಯ ಹಿಂದಿನ ಶಕ್ತಿಗಳು ಜೋರಾದ ಚಪ್ಪಳೆಯ ಮೂಲಕ ಅವರನ್ನ ಪ್ರೋತ್ಸಾಹಿಸಬೇಕು. ಅಗ್ನಿ ಟಿವಿ ಪಂಚಭೂತಗಳಲ್ಲೊಂದು ಅಗ್ನಿ. ಈ ಇದೀಗ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಬಿಗ್ ಬಾಸ್ ಖ್ಯಾತಿಯ ಹುಚ್ಚ ವೆಂಕಟ್ ಅವರನ್ನ ಕುಂದಾಪುರದ ಜನತೆಯ ಅದ್ದೂರಿಯ ಚಪ್ಪಾಳೆಯ ಮೂಲಕ ಈ ನಮ್ಮ ಅಗ್ನಿ ಟಿವಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಅತ್ಯಂತ ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ತಮ್ಮನ್ನ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಹಾಗೆ ಇವರೊಂದಿಗೆ ನಮ್ಮ ಜೊತೆಗಿದ್ದಾರೆ ಕಾಮಿಡಿಯ ಹರೀಶ್ ಅವರನ್ನ ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹರೀಶ್ ಮೊನ್ನೆಯಷ್ಟೇ ನಮ್ಮ ಬಸ್ರೂರು ಹಬ್ಬಕ್ಕೆ ನಮ್ಮದೇ ಕುಂದಾಪುರದ ಬಸ್ರೂರಿಗೆ ಬಂದಿದ್ರು. ಇದೀಗ ಮತ್ತೆ ಕುಂದಾಪುರಕ್ಕೆ ಬಂದಿದ್ದಾರೆ. ನಮ್ಮ ಕುಂದಾಪುರದ ಅಗ್ನಿ ಟಿವಿ ವಾಹಿನಿಯ ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಹಾಗೆ ಹುಚ್ಚ ವೆಂಕಟ್ ಅವರ ಸೇನೆ ಕುಂದಾಪುರದಲ್ಲೂ ಕೂಡ ನಿರ್ಮಾಣಗೊಳ್ಳಲಿಕ್ಕಿದೆಯೇನೋ ಗೊತ್ತಿಲ್ಲ. ಅವರ ಅಭಿಮಾನಿಗಳು ಅವರ ಮಾತಿಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ. ಇದೀಗ ಬಹುಶಃ ಮಾತೆತ್ತಿದ್ರೆ ಸಾಕು, ನಿಮ್ಮನೆ ಹುಡುಗ ಉಂಡಾಡಿ ಗುಂಡ ಅಂತ ಹೇಳುವ ಹರೀಶ್ ಅವರನ್ನ ಇದೀಗ ಹರೀಶ್ ಅವರಿಗೆ ಮೈಕನ್ನ ಕೊಡ್ತಾ ಇದೀವಿ. ಓವರ್ ಟು ಹರೀಶ್. ಹಾಯ್ ಕುಂದಾಪುರ, ಹಾಸ್ಯ ನಟ ಹಾಗೂ ನಿಮ್ಮನೆಯ ಉಂಡಾಡಿ ಗುಂಡನ ನಮಸ್ಕಾರ. ಬಹಳ ಸಂತೋಷ. ಇವತ್ತು ಕುಂದಾಪುರ ಅನ್ನೋದು ನನಗೆ ಬಹಳ
ಈ ನಡುವೆ ಅಂತಲ್ಲ ಸುಮಾರು ವರ್ಷಗಳಿಂದನೂ ನನಗೆ ಕುಂದಾಪುರ ಬಹಳ ಖುಷಿ. ಯಾಕಪ್ಪ ಅಂದರೆ ಇದು ನನ್ನ ಗಾಡ್ ಫಾದರ್, ನನ್ನ ಇಂಡಸ್ಟ್ರಿ, ಸಿನಿಮಾ ಇಂಡಸ್ಟ್ರಿಗೆ ಸೇರಿಸಿದಂಥ ಖ್ಯಾತ ಉದ್ಯಮಿಗಳಾದಂಥ ಸನ್ಮಾನ್ಯ ಶ್ರೀ ವಿ.ಕೆ. ಮೋಹನ್ ಅವರ ಊರು. ಅವರೇ ಇವತ್ತು ನನ್ನನ್ನು ಹಾಗೂ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ಅವ್ರನ್ನ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಕರೆಸಿರುವಂಥದ್ದು. ಮೊದಲನೇದಾಗೆ ಅಗ್ನಿವಾಹಿನಿಯ ನಿರ್ದೇಶಕರಿಗೆ ಆಗಿರ್ಬೋದು, ಅಗ್ನಿವಾಹಿನಿಯಲ್ಲಿ ಇರುವಂಥ ಎಲ್ಲ ಸುದ್ದಿಗಾರರಿಗೆ ಹಾಗೂ ವೇದಿಕೆ ಮೇಲೆ ಸಾಧನೆ ಮಾಡುವಂಥ ಎಲ್ಲ ಸರ್ದಾರಿಗೆ ಜೋರ ಚಪ್ಪಾಳೆ. ಏನಪ್ಪ ಅಂದರೆ ಹಾಸ್ಯವನ್ನು ಉದಯ ಕಾಮಿಡಿಯಲ್ಲಿ ಸದಾ ನಾನು ನೋಡ್ತಿರ್ತೀರಿ. ಫ್ಯಾಮಿಲಿ ನಂಬರ್ 1 ಧಾರಾವಾಹಿ, ಸುವರ್ಣ ವಾಹಿನಿಯಲ್ಲಿ ಬರುವಂಥ ಹರ ಹರ ಮಹಾದೇವ, ನೆಕ್ಸ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಚಕ್ರವರ್ತಿಯಲ್ಲಿ ಒಂದು ಅದ್ಭುತವಾದಂಥ ಪಾತ್ರವನ್ನು ಮಾಡ್ತಾ ಇದ್ದೀನಿ. ಅದರಲ್ಲೂ ನನ್ನ ನೋಡ್ಬೋದು ನೀವು ಅಂತ ಹೇಳ್ತಾ, ಹಾಸ್ಯ ಅನ್ನೋದು ಎಲ್ಲ ಕಡೆ ಇರುತ್ತೆ ಕಣ್ರಿ. ಓದುವಂಥ ಶಾಲೆಯಲ್ಲಿ, ಮನೆಯಲ್ಲಿ, ಆಸ್ಪತ್ರೆಯಲ್ಲಿ, ಪೊಲೀಸ್ ಸ್ಟೇಷನಲ್ಲಿ, ಕೆಲಸ ಮಾಡುವಂಥ ಕಚೇರಿಯಲ್ಲಿ ಎಲ್ಲ ಕಡೆಯೂ ಹಾಸ್ಯ ಇರುತ್ತೆ. ಅದೇ ರೀತಿ ಒಂದು 5 ವರ್ಷಕ್ಕೆ ಮುಂಚೆ ನಾನು ಕುಂದಾಪುರ ಬಸ್ ಸ್ಟ್ಯಾಂಡಲ್ಲಿ ನಿಂತಾಗ ಒಂದು ಹಾಸ್ಯ. ಯಾವ ರೀತಿ? ಒಬ್ಬ ಚಿಕ್ಕ ಹುಡುಗ ನಿಂತಿದ್ದ. ಮಾರ್ಚು ಏಪ್ರಿಲು ಸಮಯ, ಸಿಕ್ಕಾಪಟ್ಟೆ ಸೆಕೆ. ಏನಪ್ಪ ಅಂದರೆ 175 kg ಇರುವಂಥ ನನ್ನ ಹತ್ರ ಪುಣ್ಯಾತಮ್ರಿಗೆ ಚಳಿ ಬೇಕು ಅಂತ ತಡ್ಕೊಂಬಿಡ್ತೀವಿ, ಸೆಕೆ ಭಾಳ ಕಷ್ಟ. ಅಂಥದ್ರಲ್ಲಿ ಒಬ್ಬ ಹುಡುಗ ಬಂದ. ಯಾವ ರೀತಿ ಬಂದ? ಬೀಸೆಣ್ಗೆ 10 ರೂಪಾಯಿ ಬೀಸೆಣ್ಗೆ 10 ವರ್ಷ ಗ್ಯಾರಂಟಿ ಅಂತ ಬಂದ. ನಾನು ನೋಡ್ಬಿಟ್ಟು ಬೀಸೆಣ್ಗೆ ತಗೋಣ ಅಂತ, ಲೋ ಮರಿ ಬಾರೋ ಇಲ್ಲಿ ಅಂತ ಅಂದೆ. ಬಂದ, ಏಣ ಅಂದ. ಈಗ ಏನೋ ಅಂದಲ್ಲ, ಏನೋ ಅದು ಅಂದೆ. ಬೀಸೆಣ್ಗೆ 10 ರೂಪಾಯಿ ಬೀಸೆಣ್ಗೆ 10 ವರ್ಷ ಗ್ಯಾರಂಟಿ ಅಂದ. ಅಲ್ಲ ಕಣೋ, ಕೇಯ್ತಾನೋ, ಉಷ್ಯಾ, ರಾಧಿಕಾ ಪಂಡಿತ್ತು, ರಮ್ಯಾ, ರಕ್ಷಿತಾ ಅಂತೆಲ್ಲ ಫ್ಯಾನ್ ಬಂದದೆ. ಅಂಥ ಫ್ಯಾನ್ಗಳೇ 10 ವರ್ಷ ಗ್ಯಾರಂಟಿ ಕೊಡಲ್ಲ. ನಿನ್ನ ಬೀಸೆಣ್ಗೆ 10 ವರ್ಷ ಗ್ಯಾರಂಟಿ ಬರುತ್ತೇನೋ ಅಂತ ಕೇಳಿದೆ. ಅಣ್ಣ ಇಷ್ಟ ಇದ್ರೆ ತಗ, ಇಲ್ಲ ಒಯ್ತಾ ಇರೋಣ ಅಂದ. ಸರಿನಪ್ಪ, ಸರಿ, ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ, ಕೊಡು ಅಂತ ಈಸ್ಕೊಂಡು 10 ರೂಪಾಯಿ ಕೊಟ್ಟು ಈಸ್ಕೊಂಡು ಬೀಸೆಣ್ಗೆನ ಬೀಸ್ಕೊಂಡೆ. ಹಿಂಗೆ ಪುತ್ತಕ್ಕಂತ ಮುರಿದೋಗ್ಬಿಡ್ತು. ಲೇ 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 ಬಾರ ಇಲ್ಲಿ ಬೀಸೆಣ್ಗೆ ಅಂದೆ. ಏನಣ್ಣ ಅಂದ. ಅಲ್ಲ ಕಣೋ, ನೀನು ಬಾಯಿಗೆ ಬೆಲ್ಲ ಹಾಕ, 10 ವರ್ಷ ಗ್ಯಾರಂಟಿ ಬೀಸೆಣ್ಗೆ ಅಂದೆ, 10 ಸೆಕೆಂಡು ಬರಲಿಲ್ವಲ್ಲೋ ಅಂದೆ. ಅದಕ್ಕೆ ಅವನೇನಂದ ಗೊತ್ತಾ? ಅಣ್ಣ ಬೀಸೆಣ್ಗೆನ ನೀವು ಹೆಂಗೆ ಬೀಸ್ಕೊಂಡ್ರಿ ಅಂದ. ಎಲ್ಲರೂ ಹೆಂಗೆ ಬೀಸ್ಕೊಳ್ತಾರೋ ಹಂಗೆ ಬೀಸ್ಕೊಂಡೆ. ಅಣ್ಣ ಬೀಸೆಣ್ಗೆನ ಹಂಗೆ ಬೀಸ್ಕೋಬಾರ್ದಣ್ಣ, ಮತ್ತೆ ಹೆಂಗಪ್ಪ ಬೀಸ್ಕೋಬೇಕು ಅಂತ ಕೇಳಿದೆ. ನೋಡಿ ಅಣ್ಣ, ಬೀಸೆಣ್ಗೆನ ಮುಖದ ಮುಂದೆ ಹಿಂಗೆ ಇಟ್ಕೊಂಡು ಹಿಂಗೆ ಬೀಸ್ಕೊಳ್ಳಿ ಅಣ್ಣ, 10 ವರ್ಷ ಅಲ್ಲ, ಈ ಭೂಮಿ ಮೇಲೆ ನೀವು ಭಾರವಾಗಿರೋ ತನಕನೂ ಬಾಳಿಕೆ ಬರುತ್ತೆ ಅಂದ. ಯಾಕಿದನ್ನು ಹೇಳಿದೆ ಅಂತಂದರೆ, ಏಮಾರ್ಸೋರು ಇರೋ ತನಕ ಏಮಾರೋರು ಇರ್ತಾರೆ ಅನ್ನೋದಲ್ಲ, ಏಮಾರೋರು ಇರೋ ತನಕ ಏಮಾರ್ಸೋರು ಇರ್ತಾರೆ ಅಂತ ಹೇಳ್ತಾ, ಇಲ್ಲಿ ಸುಮಾರು ಜನ ತಾಯಂದ್ರು ಹುಡುಗಿರು ಸೇರಿದಿರಿ. ಅವ್ರಿಗೋಸ್ಕರ ಒಂದೇ ಒಂದು ಸಣ್ಣ ಡೈಲಾಗು. ಯಾಕಪ್ಪ ಅಂದರೆ ಕಾಲಾವಕಾಶ ಭಾಳ ಕಡಿಮೆ ಇರೋದ್ರಿಂದ. ಆಗಿನ ಕಾಲದ ಹುಡುಗಿಯರ ಜಡೆ ನಾಗರ ಹಾವಿನ ಎಡೆಯಂತಿರುತ್ತಿತ್ತು. ಈಗಿನ ಕಾಲದ ಹುಡುಗಿಯರ ಜಡೆ ಕೋಳಿ ಪುಕ್ಕಕ್ಕಿತ್ತು ಕಡೆ. ಸದಾ ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ, ಇದೀಗ ಫೈರಿಂಗ್ ಸ್ಟಾರ್, ಯೂಟ್ಯೂಬ್ ಕಿಂಗ್, ಟಿವಿ TRP ರಾಜ ಹುಚ್ಚ ವೆಂಕಟ್ ಅವ್ರನ್ನ ಜೋರ ಚಪ್ಪಾಳೆ, ಅವರ ಪವರ್ಫುಲ್ ಡೈಲಾಗ್ಸ್ಗಳನ್ನ ಕೇಳಬಹುದು. ನಮ್ಮ ಜೊತೆಗಿದ್ದಾರೆ ರತೀಕ್ ಅವರು, ನಮ್ಮ ರವಿಕಿರಣ್ ಮುರುಡೇಶ್ವರ್ ಅವರ ಪುತ್ರ. ಅವರನ್ನ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ರತೀಕ್ ಮುರುಡೇಶ್ವರ್ ಅವರನ್ನ ವೇದಿಕೆಗೆ ಬರುವಂತೆ ವಿನಂತಿಸಿಕೊಳ್ತಾ ವೆಂಕಟಣ್ಣನ ಮಾತನ್ನ ಕೇಳುವ. ಮೊದಲನೇದಾಗಿ ಧನ್ಯನಿಲ್ಲಿ ಕರೆಸಿರೋ ಅಗ್ನಿ ಟಿವಿಗೆ ಕೃತಜ್ಞತೆಗಳು. ಹಂಗೆ ನನ್ನ ತಮ್ಮದ ಉದಯ ಟಿವಿ ಹರೀಶ್ ನನ್ನ ಕರೆಸಿದ್ದು. ಈ ನಡುವೆ ಭಾಳ ಈ ಕಡೆ ಫಂಕ್ಷನ್ಸ್ ಅಟೆಂಡ್ ಮಾಡ್ತಾ ಇದ್ದೀನಿ, ಹಂಗಂದರೆ ನನ್ನ ಭಾಳ ಇಷ್ಟಪಡ್ತಾ ಇದ್ದೀರಾ ಅಂತ ಅರ್ಥ. ಥ್ಯಾಂಕ್ಸ್. ಇರಲ್ಲ ಡೈಲಾಗ್ ಹೊಡ್ಬಿಡ್ತೀನಿ, ಆಮೇಲೆ ವಿಸಿಲ್ ಹೊಡೀರೋ.
ಆಮೇಲೆ ಚಪ್ಪಾಲ್ ಹೊಡಿರಲ್ಲ. ಮೊದಲೇ ಹೊಡೆದ್ಬಿಟ್ರೆ ನಾನು ಕಾಸು ಕೊಟ್ಬಿಟ್ಟು ಕೂರಿಸ್ಬಿಟ್ಟಿದ್ದೀನಿ ಅನ್ಕೊಂಡ್ಬಿಡ್ತಾರೆ. ನನ್ನ ಮಗನ್ ಬಾಲಿವುಡ್ ಟಾಲಿವುಡ್ ಕಾಲಿವುಡ್ ಬಾಲಿವುಡ್ ಹಾಲಿವುಡ್ ಎಲ್ಲ ಕಡೆ ಐಟಮ್ ಸಾಂಗ್ ಸಾಯಿಸ್ಬಿಡ್ತೀನಿಲ್ಲ ಅಂದ್ರೆ. ಇವಾಗ ಹೊಡಿರಲ್ಲ, ಇವಾಗ ಕಮ್ಮಿ ಆಯ್ತು, ಅವಾಗೆ ಜಾಸ್ತಿ ಇತ್ತು ಕಣಲ್ಲ. ಓಕೆ, ನಂದೇ ಪರ್ಕಿ ಹುಚ್ಚ ವೆಂಕಟ್ ಇನ್ನೊಂದು 2 ತಿಂಗಳಲ್ಲಿ ರಿಲೀಸ್ ಆಗ್ತಾ ಐತೆ. ಸೊ ಅದೇ ಸಿನಿಮಾದ ಕಾವೇರಿ ಹಾಡಾಡ್ಲ ರಿವರ್ಬ್ ಕೊಡಪ್ಪ. ಯಾರಪ್ಪ ರಿವರ್ಬ್ ಕೊಡೋ? ಹಲೋ ಹಲೋ ಹಲೋ. ಓಕೆ. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ, ಕಾವೇರಿ ನಿನ್ನ ಪ್ರೀತಿಗೆ ಕಾಯುವೆ ನಾನಮ್ಮ, ನಮ್ಮಿಬ್ಬರ ನೋಡುತ್ತಲೇ ಅಗಲಿರುಳು ನಾಚುವುದು, ನೀನೇ ಇಲ್ಲದೆ ನಾನೇ ಇಲ್ಲದೆ ಈ ಪ್ರೀತಿ ಇಲ್ಲ, ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ, ನಿನ ಕಣ್ಣಿನ ಹನಿಯೂ ನಾನಮ್ಮ, ನಿನ್ನ ಹೆಜ್ಜೆಯ ಗುರುತು ನಾನಮ್ಮ, ಗುಡಿಗಂಟೆಯ ಸದ್ದು ನಾನಮ್ಮ, ನನ್ನ ಹೃದಯದ ಬಡಿತವು ನೀನಮ್ಮ, ನೀನೇ ಜೀವ, ನೀನೇ ಪ್ರಾಣ, ನಾಣೆ ಮಳೆಯು ಮಾಡೋದೆಲ್ಲ ಮಾಡಿ ಅಳಬೇಡ ಪರದೇಸಿ, ಎದ್ದೇಳು ಕೊನೆ ಬಸ್ಸಿಗೆ ಟೈಮ್ ಆಗಿದೆ, ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ, ಬ್ಯಾಗು ಇಡೀ ಸೀದಾ ನಡಿ, ಬೋಡು ನೋಡು ಬಸ್ಸು ಹತ್ತು, ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ, ಮಾಡೋದೆಲ್ಲ ಮಾಡಿ ಅಳಬೇಡ ಪರದೇಸಿ, ಎದ್ದೇಳು ಕೊನೆ ಬಸ್ಸಿಗೆ ಟೈಮ್ ಆಗಿದೆ. ಎಲ್ಲರೂ ಒಂದು ಮಾತು ಹೇಳ್ತೀನಿ ಕೇಳಿ, ತಂದೆ ತಾಯಿನ ಯಾವತ್ತೂ ಬಿಟ್ಟು ಬದುಕಬೇಡಿ, ಬದುಕಿದ್ರೆ ಅದು ಬದುಕೇ ಅಲ್ಲ. ತಂದೆ ತಾಯಿಯಿಂದ ದೂರ ಹೋಗಿ ಎಷ್ಟೇ ದುಡ್ಡು ಸಂಪಾದಿಸ್ರು ಅದು ಎಕ್ಕಡದ ಸಮಾನ. ತಂದೆ ತಾಯಿ ಜೊತೆಲಿದ್ದು ನೀವು 10 ರೂಪಾಯಿ ಸಂಪಾದಿಸ್ರು ಅದು ಕೋಟಿ ರೂಪಾಯಿ ಸಮಾನ. ಹಂಗೆ ಹುಡುಗರಿಗೋಸ್ಕರ ಒಂದೆರಡು ಡೈಲಾಗು ಪೊರ್ಕಿ ಹುಚ್ಚ ವೆಂಕಟ್ ಪಿಕ್ಚರ್ನಿಂದ. ಬ್ರಾಂಡಿ, ಬೀರು, ವಿಸ್ಕಿ, ರಮ್ಮು, ಜಿನ್ನು ಇದೆಲ್ಲದಕ್ಕಿಂತ ಕಿಕ್ ಅಂದರೆ ಪ್ರೀತಿ ಕಣ. 24 ಗಂಟೆ ಪ್ರೀತಿಯನ್ನು ಕಿಕ್ಕಲ್ಲಿ ಮುಳುಗಿರೋ ಈ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ಗೆ ಆಫ್ಟರ್ ಆಲ್ 42.8% ಆಲ್ಕೋಹಾಲ್ ಏನೋ ಅಲ್ಲಾಡ್ಸುತ್ತೆ. ನಾನು ಕುಡ್ದಾಗ ಬರೀ ಬಾಯಿ ವಾಸನೆ ಬರುತ್ತೆ, ಮಾತುಗಳು ಅಲ್ಲ ಕಣ. ನೋಡ, ಬೆನ್ನಿಂದೆ ಇರೋ 4 ಜನ ಬರೀ 4 ದಿನ, ಬೆನ್ ಮುಂದೆ ಇರೋ ಗುಂಡಿಗೆ ಸಾಯೋವರೆಗೂ ಅನ್ನೋದು ಮಾತ್ರ ಮರಿಬೇಡ. ಸ್ವಂತ ಗುಂಡಿಗೆ ಇದ್ರೆ ಮಾತ್ರ ಮುಂದೆ ಬಾ, ಬಾಡಿಗೆ ಗುಂಡಿಗೆ ಇಟ್ಕೊಂಡಲ್ಲ. ಓಕೆ, ಹಿಂಗೆ ಅಗ್ನಿ ಟಿವಿ ಅವರು ಓಕೆ ವಿಷ್ಣುವರ್ಧನ್ ಅವ್ರದ್ದು ಒಂದು, ಶಂಕರ್ನಾಗ್ ಅವ್ರದ್ದು ಒಂದು ಆಡ್ಬಿಟ್ಟು ಹೋಗ್ತೀನಿ. ನಮ್ಮ ಹುಡುಗ ಒಬ್ಬನು ಭಾಳ ಅವನೇ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿ ಮಡಿಲಲ್ಲಿ ಮಲಗುವೆ. ಓಕೆ,
ಶಂಕರ್ನಾಗ್ ಅವ್ರದ್ದು ಆಡ್ತೀನಿ. ಆಮೇಲೆ ನಂದೇ ಇಲ್ಲಿ ಸ್ವತಂತ್ರ ಪಾಳೆ ಅಂತ ಒಂದು ಪಿಕ್ಚರ್ ಬಂದಿತ್ತು, ಜ್ಞಾಪನ ಇದೆಯೋ ತಮಗೆ? ನಾನು ಅನ್ನೋರೆಲ್ಲ ಏನಾದ್ರಯ್ಯ, ಲಾಂಗು ಎತ್ತೋರೆಲ್ಲ ಮಣ್ಣಾದ್ರಯ್ಯ, ಈ ಪುಟ್ಕೋಸಿ ರೌಡಿಸಮ್ ಇಷ್ಟೇ ಮಗ, ನಾನನ್ನೋಣು ನಾಳೆ ಮಣ್ಣೆ ಮಗ, ಪ್ರೀತಿ ಅನ್ನೋರೆಲ್ಲ ಏನಾದ್ರಯ್ಯ, ಪ್ರೀತಿ ಮಾಡೋರೆಲ್ಲ ಕವಿಯಾದ್ರಯ್ಯ, ಈ ಪ್ರೀತಿ ಅನ್ನೋ ಫೀಲ್ಡ್ನಲ್ಲೂ ಇಷ್ಟೇ ಗುರು, ಲವ್ ಮಾಡ್ತಾ ಮಾಡ್ತಾ ಡೌ ಮಾಡ್ತಾರಲ್ವ ಗುರು. ಓಕೆ, ಶಂಕರ್ನಾಗ್ ಅವ್ರದ್ದೊಂದು ಆಡ್ತೀನಿ, ಅದು ಸ್ವಲ್ಪ ರಿವರ್ಬ್ ಕೊಡಪ್ಪ ಸ್ವಲ್ಪ. ಹುಟ್ಟೋ ಮಕ್ಕಳೆಲ್ಲ ತೂಗೋ ತೊಟ್ಟಿಲಲ್ಲಿ ನನ್ನ ನಿಟ್ಟರಲ್ಲ, ತಿಪ್ಪೆ ತೊಟ್ಟಿಯಲ್ಲಿ ನಾನು ಯಾವ ದ್ರೋಹ ಮಾಡಿದೆ, ಅರ್ಧ ರಾತ್ರಿಯಲ್ಲಿ ಅರ್ಧ ನಿದ್ದೆಯಲ್ಲಿ ತಾಯಿ ಹಾಲು ಎಲ್ಲಿ ತಾಯಿ ಲಾಲಿಯಲ್ಲಿ ನಾನು ಯಾವ ಪಾಪ ಮಾಡಿದೆ, ಭೂಮಿಯ ತುಂಬ ಅನಾಥರೆಂಬ ಕೋಟ್ಯಾನು ಕೋಟಿ ಕೂಗು ಇದೆ, ಗ್ರಹಚಾರ ಬರೆಯೋ ಓ ಬ್ರಹ್ಮ ನಿನಗೆ ಎಂದೆಂದು ಅವರ ಶಾಪವಿದೆ, ಉತ್ತರ ಇಲ್ಲ ಪ್ರಶ್ನೆಯೇ ಎಲ್ಲ ಕೇಳೋ ದೇವನೇ, ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಬಿಕಾರಿ ದೊರೆಯಾದೆ ನಾನು, ಅತ್ತರೆ ಮುದ್ದಿಸೋರು ಇಲ್ಲ, ಎಂಜಳೆ ಭ್ರಷ್ಟನವಾಯ್ತು, ಬೈಗಳೇ ಮೈಗೂಡಿ ಹೋಯ್ತು, ಈ ಮನಸ್ಸೇ ಕಲ್ಲಾಗಿ ಹೋಯ್ತು. ಓಕೆ, ನಿಮ್ಮನ್ನ ಸಂತೋಷ ಪಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ನನಗೆ ಇಷ್ಟವಾದ ಮೀನು ಸಾರು ತಿಂದಿಲ್ಲಿ ಸಂತೋಷ ಪಟ್ಟಿದ್ದೀನಿ. ಹಿಂಗೆ ನನ್ನನ್ನು ಕರೀತಾ ಇರಿ, ನನ್ನ ಸಿನಿಮಾ ಬಂದಾಗ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಈ ಪೊರ್ಕಿ ಹುಚ್ಚ ವೆಂಕಟ್ ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಹಂಗೆ ಇಲ್ಲಿ ಕರ್ಸಿದ್ದು ಮೋಹನ್ ಅವ್ರಿಗೂ ನಾನು ಕೃತಜ್ಞತೆಗಳು ಹೇಳ್ತೀನಿ. ಬಿಡಲ್ಲ ಸಾಕಲ್ಲ ಪಾಪ, ಯಾಕೋ ಬಾಯಿ ನೋವ್ಸ್ಕೊಂತಿಯಲ್ಲೋ. ಓಕೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಅವಾಗವಾಗ ಕರೀತಾ ಇರಿ, ಪ್ರೀತಿ ಕೊಡಿ, ಹಂಗೆ ಮೀನು ಕೊಡಿ, ಮೀನು ಸಾರು ತಿನ್ಬಿಟ್ಟು ಹೋಗ್ತೀನಿ. ಇವಾಗ ಹೋಗ್ಬಿಡ್ತೀನಿ, ಕಾರ್ಯಕ್ರಮ ಚೆನ್ನಾಗಾಗಲಿ, ಹಂಗೆ ಅಗ್ಡಿ ಟಿ ವಿಗೆ ಒಳ್ಳೇದಾಗಲಿ, ಯಾವುದೇ ಫಂಕ್ಷನ್ ಇದ್ದರೂ ಯಾವುದೇ ಒಂದು ಕಾರ್ಯಕ್ರಮ ಈಗ ಚಾನಲ್ ಮೂಲಕ ಅಥವಾ ಎಂಥ ವಿಷಯಗಳಿದ್ರು ನನ್ನ ಹತ್ರ ಬಂದರೆ ನಾನು ಖಂಡಿತ ನನ್ನ ಪ್ರೀತಿಯಿಂದ ನೀವು ಇವತ್ತು ಕರೆದಿದ್ದೀರಾ, ಕೊನೆವರೆಗೂ ಇರ್ತೀನಿ ಪ್ರೀತಿಯಿಂದ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಸ್ಟಾಫ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಿ, ಪ್ರೀತಿಯಿಂದ ಕೆಲಸ ಮಾಡಿ. ಅದೇ ಥರ ಇದು ನ್ಯೂಸ್ ಚಾನಲ್ ಅನ್ಸುತ್ತಲ್ವ, ನ್ಯೂಸ್ ಚಾನಲು. ಸೊ ನ್ಯೂಸ್ ಚಾನಲ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೀಡಿಯಾ ಇಸ್ ದಿ ಸ್ಟ್ರೆಂತ್ ಟು ಚೇಂಜ್ ದಿ ಹೋಲ್ ಇಂಡಿಯಾ. ಆಮೇಲೆ ಅದು ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿಗೆ ತುಂಬ ಇಂಪಾರ್ಟೆಂಟು. ಅದನ್ನು ನೀವು ಕರೆಕ್ಟಾಗಿ ಉಪಯೋಗಿಸ್ಕೊಬೇಕಷ್ಟೇ. ಸೊ ಮೀಡಿಯಾ ಆಲ್ಸೋ ಇಸ್ ಒನ್ ಆಫ್ ದಿ ಪಿಲ್ಲರ್ ಆಫ್ ಇಂಡಿಯಾ. ಸೊ ಮೀಡಿಯಾ ಅವರು ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಹಂಗೆ ಎಲ್ರಿಗೂ ಅಷ್ಟೇ ಥ್ಯಾಂಕ್ಸ್, ನಾನು ಕರೆದಿದ್ದಕ್ಕೆ. ಹೋಗಿ ಬರ್ತೀನಿ. ಆರ್ಕೆಸ್ಟ್ರಾ ಅವ್ರು ಬೇಜಾರು ಮಾಡ್ಕೊತವ್ರೆ, ನಮ್ಮ ಕೆಲಸ ಅವ್ರು ಮಾಡ್ತವ್ರೆ, ಪೇಮೆಂಟ್ ಇವ್ರು ಪೂರ್ತಿ ಕೊಡ್ತಾರೋ ಇಲ್ಲೋ. ಹುಚ್ಚ ವೆಂಕಟೆ ಅರ್ಧ ಆಡ್ಬಿಟ್ಟ, ಪೇಮೆಂಟ್ ಅರ್ಧ ಹುಚ್ಚ ವೆಂಕಟ್ಗೆ ಹೋಗುತ್ತೆ, ಇನ್ನು ಅರ್ಧ ಅವ್ರು ಕೊಡ್ಬೋದು ಮೋಸ್ಟ್ಲಿ. ಬರ್ತೀನಿ. ಜೋರಾದ ಚಪ್ಪಾಳೆ, ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ಅವ್ರಿಗೆ. ಇದೀಗ ಅಗ್ನಿ ವಾಹಿನಿ, ಅಗ್ನಿ ಟಿವಿ, ಹೊಸತನದ ಬೆಳಗು. ನಿಜವಾಗ್ಲೂ ನಿಜ ಹೇಳಬೇಕು ಅಂತಂದ್ರೆ ಈ ಕುಂದಾಪುರದಲ್ಲಿ ಒಂದು ವಿಶೇಷ ಆನೆಗುಡ್ಡೆ ದೇವಸ್ಥಾನ ಹೇಗೋ ಅದೇ ರೀತಿ ಅಗ್ನಿ ವಾಹಿನಿಯು ಒಂದು ವಿಶೇಷ ಆಗಲಿ, ಒಂದು ಅದ್ಭುತ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಬಹಳ ಸಂತೋಷ ಆಗ್ತಿದೆ. ಅಗ್ನಿ ವಾಹಿನಿಯ ನಿರ್ದೇಶಕರಾದಂಥ ರವಿ ಅವ್ರಿಗೆ ಆಗಿರ್ಬೋದು, ನಮ್ಮನ್ನ ಕರೆಸ್ತಂತ ನನ್ನ ಅಣ್ಣ ವಿ ಕೆ ಮೋಹನ್
ಉದ್ಯಮಿಗಳು. ಅವರು ಹೊರದೇಶಕ್ಕೆ ಹೋಗಿರೋದ್ರಿಂದ ಬರೋಕ್ಕಾಗಲಿಲ್ಲ. ಅವರೇ ಇವತ್ತು ಹುಚ್ಚ ವೆಂಕಟ್ ಅವ್ರನ್ನೇ ಆಗಿರ್ಬೋದು, ನನ್ನೇ ಆಗಿರ್ಬೋದು ಕರೆಸಿರುವಂಥದ್ದು. ಅವ್ರಿಗೆ ಆಗಿರಲಿ, ವಿಶೇಷವಾಗಿ ಕುಂದಾಪುರದಲ್ಲಿರುವಂಥ ಸಮಸ್ತ ನಾಗರಿಕರಿಗೆ, ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾರಸಿಕರಿಗೆ ಉದಯ ಕಾಮಿಡಿಯ ಉಂಡಾಡಿ ಗುಂಡನೆಯ ನಮಸ್ಕಾರ. ಸದಾ ನಗ್ತಾ ಇರಿ, ನಗಿಸ್ತಾ ಇರಿ. ನಿಮ್ಮ ನಗು ನಮ್ಮ ಜೀವನ. ನಮಸ್ಕಾರ.